ಹೋಗಿ ಬ್ರಹ್ಮನಿಗೊಂದು ಅಪೀಲ್ ಮಾಡುತ್ತೆ. ಬ್ರಹ್ಮನ್ಗೆ ಹೇಳುತ್ತೆ, ಏನು ಜನ್ಮನಯ ನಂದು, ಇಷ್ಟೊಂದು ಅನ್ಯಾಯ ಮಾಡೋದ ನನಗೆ. ಪ್ರಪಂಚದಲ್ಲಿ ಎಲ್ಲ ಮರಗಳಿಗೂ ಹಣ್ಣು ಕೊಡ್ತೀಯ, ಹೂ ಕೊಡ್ತೀಯ, ಒಂದು ಸಮೃದ್ಧಿ ಕೊಡ್ತೀಯ, ಅದ್ಭುತವಾದ ಎಲೆಗಳನ್ನು ಕೊಡ್ತೀಯ. ನಂದೇನು ಜನ್ಮ ಅಂತ ಮಾಡಿದೆ? ಸುಮ್ಮನೆ ಉದ್ದಕ್ಕೆ ಬೆಳೆಸಿದೀಯ ಕೃಷ್ಣಗೌಡನ ಥರ, 3 ಕಾಸು ಪ್ರಯೋಜನ ಇಲ್ಲ. ಬಿದಿರಿಗೆ ಹಣ್ಣಿರುತ್ತಾ, ಹೂವಿರುತ್ತಾ? ಏನೂ ಇರಲ್ಲ. ಏನು ಜನ್ಮ ನಂದು? ಒಂದು ಸೋಷಿಯಲ್ ಜಸ್ಟಿಸ್ ಬೇಡವಾ? ಎಂತೆಂಥ ಅದ್ಭುತವಾದ ಹೂಗಳನ್ನು, ಹಣ್ಣುಗಳನ್ನು, ಮರಗಳನ್ನು, ಬಳ್ಳಿಗಳನ್ನು ಸೃಷ್ಟಿ ಮಾಡಿದ ನೀನು ನನ್ನನ್ನು ಮಾತ್ರ ನೆಟ್ಟಗೊಂದೇ ಮರ, ಕೊಂಬೆ ಇಲ್ಲ, ಟಿಸಿಲುಗಳಿಲ್ಲ, ಏನಿಲ್ಲ. ಏನು ಜನ್ಮ ಅಂತ ಮಾಡಿಬಿಟ್ಟೆ, ಅನ್ಯಾಯ ಮಾಡಿಬಿಟ್ಟೆ ನನಗೆ. ಬ್ರಹ್ಮ ಹೇಳಿದಂತೆ, ಅಯ್ಯೋ ಅವಿವೇಕಿ, ಹುಟ್ಟಿದಾಗ ಎಲ್ಲರೂ ಹೆಂಗೆಂಗೋ ಇರ್ತಾರಪ್ಪ, ಆದರೆ ನಿನ್ನ ಯೋಗ್ಯತೆ ಮೇಲೆ ನೀನು ಏನು ಬೇಕಾದರೂ ಆಗ್ಬೋದು. ನೀನು ಬಿದಿರಾಗೇ ಉಳಿದಿದ್ರೆ ದರಿದ್ರ ನೀನು ಚಟ ಕಟ್ಟಕ್ಕೆ ಉಪಯೋಗಿಸ್ತಾರೆ. ನೀನು ಕೊಳಲಾಗ್ಬಿಡು, ಎಷ್ಟು ಜನಕ್ಕೆ ಸಂತೋಷ ಕೊಟ್ಬಿಡ್ತೀಯ ಅಂತ. ಅಮಿತ್ ನಾಡಿ ಕೈ ಕೊಡಲಾದರೆ ಬಿದಿರು ಅನ್ನುವಂಥ ಒಂದು ಯಕಶ್ಚಿತ್ ವಸ್ತು ಒಂದು ರಸಾನಂದವನ್ನು ಕೊಟ್ಬಿಡುವಂಥ ಅದ್ಭುತ ಆಗಿಬಿಡುತ್ತದು. ಬಂಧುಗಳೇ, ಇದು ಸಂಸ್ಕೃತಿಯ ಪಾಠ. ನಾವೆಲ್ಲರೂ ಹುಟ್ಟಿದ ಹಾಗೇನೆ. ಗೋಪಾಲಕೃಷ್ಣ ಅಡಿಗರು ಒಂದು ಪದ್ಯ ಬರೆದಿದ್ದಾರೆ. ರಾಮ, ಕೃಷ್ಣ, ಬುದ್ಧ, ಗಾಂಧಿ ಅವರೆಲ್ಲ ಹುಟ್ಟಿದಾಗ ಸಾಮಾನ್ಯ ಹುಡುಗರು. ರಾಮನ ಬಗ್ಗೆ ಬರೀತಾರೆ ಅವರು. ಅವನು ಕೂಡ ನನ್ನ ಹಾಗೆ ಉಣ್ಣುತ್ತಿದ್ದ, ತಿನ್ನುತ್ತಿದ್ದ, ಚಂದ್ರನನ್ನು ತಾ ಎಂದು ತಾರುಮಾರು ತೊದಲುತ್ತಿದ್ದ. ಯಾವ ಬೆಂಕಿ ತಾಕಿತವನ, ಯಾವ ರಸವು ಸೋಕಿತವನ, ಸಾಯುವಾಗ ಎಂಥ ಗಟ್ಟಿ ಚಿನ್ನವಾಗಿ ಸಾಗಿದ. ರಾಮ ಕೂಡ ಚಿಕ್ಕ ವಯಸ್ಸಿನಲ್ಲಿ ಸಣ್ಣ ಮಕ್ಕಳ ಥರ, ಬೇರೆ ಮಕ್ಕಳ ಥರನೇ ನಾನು ಚಂದ್ರ ಬೇಕು ಅಂತ ಕೂಗ್ತಿದ್ದ, ಅಳ್ತಿದ್ದ, ಕಾಡ್ತಿದ್ದ. ಸಾಯುವಾಗ ಎಂಥ ಗಟ್ಟಿ ಚಿನ್ನವಾಗಿ ಸಾಗಿದ. ಆ ಇಡೀ ಯುಗದ ಪುರುಷೋತ್ತಮ ಆಗಿಬಿಟ್ಟಲ್ಲ ಅವನು. ಅವನ ಯೋಗ್ಯತೆಯಿಂದ, ಅವನ ಅಂತಸತ್ವದಿಂದ, ಅವನ ಅಂತರ್ದ್ರವ್ಯದಿಂದ. ಗಾಂಧಿ, ಇಲ್ಲಿ ಯಾರಾದರೂ SLC ಓದೋ ಹುಡುಗರಿದ್ದರೆ ಆ ವಯಸ್ಸಿನಲ್ಲಿ ಆ ಹುಡುಗನಿಂದ ಕೆಟ್ಟ ಹುಡುಗ ಅವನು. ಅಷ್ಟೊತ್ತಿಗಾಗಲೇ ಎಲ್ಲ ವಿದ್ಯೆಗಳನ್ನು ಕಲ್ತುಬಿಟ್ಟಿದ್ದ ಅವನು. ಹೆಂಡ ಕುಡಿದಿದ್ದ, ಬಿಡಿ ಸಿಗರೇಟ್ ಸೇರ್ತಿದ್ದ, ಅವ್ರ ಮನೆಯಲ್ಲಿ ಕಳವು ಮಾಡಿದ್ದ. ಅಂಥ ಗಾಂಧಿ ಸಾಯುವಾಗ ಎಂಥ ಗಟ್ಟಿ ಚಿನ್ನವಾಗಿ ಸಾಗಿದ. ಕೃಷ್ಣ ಚಿಕ್ಕ ವಯಸ್ಸಿನ ಬಾಲಲೀಲೆಗಳನ್ನು ನೋಡಿದ್ರೆ ಇವನೇನು ಒಳ್ಳೆ ಹುಡುಗ ಆಗ್ತಾನೆ ಅಂತ ಕೂಡ ಯಾರೂ ಅಂದ್ಕೊಂಡಿರಲಿಲ್ಲ. ಸಾಯುವಾಗ ಎಂಥ ಗಟ್ಟಿ ಚಿನ್ನವಾಗಿ ಸಾಗಿದ. ಮ್ಯಾಥ್ಯೂ ಅರ್ನಾಲ್ಡ್ ಅಂತ ಒಬ್ಬ ಮನುಷ್ಯ ಹೇಳ್ತಾನೆ, ಕಲ್ಚರ್ ಅಂದರೆ ಏನಂದರೆ ಪರ್ಸೂಟ್ ಆಫ್ ಪರ್ಫೆಕ್ಷನ್. ನಾವೆಲ್ಲರೂ ಅಡ್ಡ ತಿಡ್ಡ ಹೆಂಗೋ ಬೆಳಿತೀವಿ, ಆದರೆ ಎಲ್ಲದಕ್ಕೂ ಒಂದು ರಿದಮ್ ತಂದುಬಿಟ್ರೆ ಅವ್ನು ಗ್ರೇಟ್ ಆಗಿಬಿಡ್ತಾನೆ. ಅದಕ್ಕೊಂದು ಪರಿಪೂರ್ಣತೆ ತರಬೇಕು ಅಂತ. ಬಂಧುಗಳೇ, ಶಿವರಾತ್ರಿ, ಜಾಗರಣೆ ಇದೆಲ್ಲ ನೆಪ. ಆದರೆ ಆಳಾಂತರಾಳದಲ್ಲಿ ಇದರ ಅರ್ಥ ಏನು ಅಂದರೆ, ಮನುಷ್ಯನ ವ್ಯಕ್ತಿತ್ವಕ್ಕೊಂದು ಸಂಸ್ಕೃತಿ ಅರಳಬೇಕು ಅಂತ, ಮನುಷ್ಯನೊಳಗೊಂದು ಸಂಸ್ಕೃತಿ ಅರಳಬೇಕು ಅಂತ. ಅಶ್ವತ್ಥನಾರಾಯಣ ಫೌಂಡೇಶನ್ ಮಾಡೋದು ಅದನ್ನು. ಮೇಲೆ ಒಂದು ಅಷ್ಟು ಹೊತ್ತು ನಿದ್ದೆಗೆಡೋದು ಅಂತ ಅಲ್ಲ, ನಮ್ಮೊಳಗಿರುವ ಅಂತಃಶಕ್ತಿಯನ್ನು ಎಚ್ಚರ ಮಾಡೋದು ಅಂತ. ಕಣ್ಣು ಬಿಟ್ಕೊಂಡು ಕೂತ್ಕೊಳ್ಳೋದು ಅಂತಲ್ಲ, ನಮ್ಮೊಳಗಿರೋದನ್ನು ಎಚ್ಚರ ಮಾಡೋದು ಅಂತ. ಒಂದು ಸಣ್ಣ ಕಥೆ ಹೇಳ್ಬಿಡ್ತೀನಿ. ಸರ್ಕಸ್ನಲ್ಲಿ ಒಂದು ಆಟ, ಒಂದು ಹುಡುಗಿಯನ್ನು ಒಂದು ಮರದ ಹಲಗೆ ಕಟ್ತಾರೆ. ಅವಳ ಗಂಡ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅವಳ ಮೇಲೆ ಚೂರಿಗಳನ್ನು ಎಸಿತಾನೆ. 20 ಚೂರಿ ಎಸಿತಾನೆ. ಒಂದು ಚೂರಿ ಕೂಡ ಅವಳಿಗೆ ತಾಗಲ್ಲ. ಅವಳ ದೇಹದ ಬೇರೆ ಬೇರೆ ಸಂದುಗಳಿಗೆ ಹೋಗುತ್ತೆ, ಅವಳಿಗೆ ತಾಗಲ್ಲ. ಹೀಗೆ ಒಂದು 10 ವರ್ಷ ನಡೆಸ್ಕೊಂಡು ಬರ್ತಾರೆ. ಜನಕ್ಕೆಲ್ಲ ಅದನ್ನು ನೋಡಬೇಕು ಅಂತ ಆಸೆ, ಅದಕ್ಕಾಗಿ ಬಂದು ಕೂತ್ಕೊಂಡು ಕಾಯ್ತಾ ಇರ್ತಾರೆ. ಅದ್ಭುತವಾದ ಆಟ ಅದು. ಎದುರುಗಡೆ ಒಂದು ವೃತ್ತಾಕಾರದ ಒಂದು ಹಲಗೆ, ಆ ಹುಡುಗಿಯನ್ನು ಕಟ್ಬಿಡ್ತಾರೆ. ಇವನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಚೂರಿ ಎಸಿತಾನೆ. ಯಾವಾಗಲೂ ಒಂದು ಚೂರಿ ಕೂಡ ಆಗಕ್ಕೆ ತಾಗೋದಿಲ್ಲ. ಪರ್ಫೆಕ್ಷನ್.
ಒಂದು ದಿವಸ ಒಂದು 10-12 ವರ್ಷ ಆದಮೇಲೆ ಗಂಡ ಹೆಂಡತಿಗೆ ಯಾಕೋ ಜಗಳ ಆಗ್ಬಿಡುತ್ತೆ. ಇವು ನಿರ್ಧಾರ ಮಾಡ್ತಾನೆ, ನನಗೆ ತುಂಬ ಅವಮಾನ ಮಾಡಿಬಿಟ್ಟಿದ್ದಾಳೆ ಇವಳು, ಈ ಸಲ ಚೂರಿ ಎಸೆಯುವಾಗ ಹೆಚ್ಚು ಕಡಿಮೆ ಮಾಡಬೇಕು, ಆದರೆ ಇವತ್ತೇ ಎಸಿಬಾರ್ದು. ಯಾರು ಸಾಕ್ಷಿ ಹೇಳ್ಬಿಡ್ತಾರೆ, ಮಧ್ಯಾಹ್ನ ತಾನೇ ಗಲಾಟೆ ಮಾಡಿದ್ರು, ಜಗಳ ಆಡಿದ್ರು, ಅದಕ್ಕೆ ಎಸ್ಬಿಟ್ಟವನು ಅಂತಂತಾರೆ. ಸ್ವಲ್ಪ ದಿವಸ ಕಾಯಬೇಕು. ಒಂದು 15 ದಿವಸ ಏನು ಮಾಡಲ್ಲ, ಅವನು ಸುಮ್ಮನೆ ಇರ್ತಾನೆ. ಒಂದು 15 ದಿವಸ ಆದಮೇಲೆ ಆಟದಲ್ಲಿ ಇವನು ಕಣ್ಣಿಗೆ ಬಟ್ಟೆ ಕಟ್ತಾರೆ, ಆ ಹುಡುಗಿಯನ್ನು ವೃತ್ತಾಕಾರದ ಹಲಗೆಗೆ ಬಿಗಿತಾರೆ. ಇವನ ಹತ್ರ 20 ಚೂರಿಗಳಿರ್ತವೆ ಪಕ್ಕದಲ್ಲಿ. ಇವನು 1, 2, 3, 4 ಅಂತ ಎಸಿತಾ ಹೋಗ್ತಾನೆ. ಅವನು ಅಂದ್ಕೊಂಡಿರ್ತಾನೆ 20ನೇ ಚೂರಿಯನ್ನು ಸರಿಯಾಗಿ ಅವಳ ಎದೆಗೆ ಎಸಿಬೇಕು, ಸೇಡ್ ತೀರಿಸ್ಕೊಬಿಡ್ಬೇಕು, ಎದೆಗೆ ಎಸಿಬೇಕು. ಸೊ ಹೀಗೆ 17, 18, 19ನೇ ಚೂರಿಯನ್ನು ಎಸಿತಾನೆ. ಅದು ಯಾವುದು ಗುರಿ ತಪ್ಪಲ್ಲ. ಕೊನೆಗೆ 20ನೇ ಚೂರಿಯನ್ನು ಎಸೆಯೋಕ್ಕೆ ಮುಂಚೆ ಯೋಚನೆ ಮಾಡ್ತಾನೆ, ಒಂದು ಕ್ಷಣ ಟೈಮ್ ಇರೋದು, ಯೋಚನೆ ಮಾಡ್ತಾನೆ, ಈ ಚೂರಿಯನ್ನು ಮಾತ್ರ ಅವಳ ಎದೆಗೆಸಿತೀನಿ, ಪ್ರಾಣ ತೆಗಿತೀನಿ ಅವಳದು. ಯಾರೂ ತಪ್ಪು ತಿಳ್ಕೊಳ್ಳೋದಿಲ್ಲ, ಅಕಸ್ಮಾತಾಗಿ ಆಗಿದೆ ಅಂತ ಅನ್ಕೋತಾನೆ. ಎಸೆಯೋ ಮುನ್ನ ಯೋಚನೆ ಮಾಡ್ತಾನೆ, ಈಗ ಈ ಚೂರಿನ ಎಸಿತೀನಿ, ಅದು ಹೋಗಿ ಅವಳು ಎದೆಗೆ ನಾಟುತ್ತೆ, ಜನ ಓ ಅಂತ ಕಿರ್ಚಿಬಿಡ್ತಾರೆ ಅಂತ. ಚೂರಿಯನ್ನು ತೆಗೆದು ಜೋರಿನಿಂದ ಎಸಿತಾನೆ. ಇವನು ನಿರೀಕ್ಷೆ ಮಾಡಿದ್ದಕ್ಕೆ ವಿರುದ್ಧವಾಗಿ ಆಗ್ಬಿಡುತ್ತೆ. ಜನ ಜೋರಾಗಿ ಚಪ್ಪಾಳೆ ತಟ್ತಾರೆ, ಸಿಳ್ಳೆ ಹಾಕ್ತಾರೆ. ಇವನು ಕಣ್ಣಿನ ಬಟ್ಟೆ ತೆಗೆದು ನೋಡ್ತಾರೆ, ಆ ಚೂರಿ ಪ್ರತಿ ಸಲ ಎಲ್ಲಿಗೆ ಬೀಳಬೇಕಾಗಿತ್ತೋ ಅಲ್ಲಿಗೆ ಬೀಳುತ್ತೆ, ಅವಳಿಗೆ ಬೀಳಲ್ಲ. ಈ ಕಥೆ ಏನು ಹೇಳ್ತಿದೆ ಗೊತ್ತಾ? ನೀವು ಶರೀರಕ್ಕೆ, ನಿಮ್ಮ ಮನಸ್ಸಿಗೆ ಒಂದು ಸಂಸ್ಕೃತಿ ಅಭ್ಯಾಸ ಮಾಡಿಸ್ಬಿಟ್ರೆ ನೀವು ಟ್ರೈ ಮಾಡಿದ್ರೂ ತಪ್ಪು ಮಾಡೋಕ್ಕಾಗಲ್ಲ ಅಂತೆ. ಇವರೆಲ್ಲ ಸಂಗೀತಗಾರರಿದ್ರಲ್ಲ, ಅಪಶ್ರುತಿ ನುಡಿಸೋಕ್ಕೆ ಆಗಲ್ಲ ಅವ್ರ ಕೈಲಿ. ಸುಲಭವಾಗಿರೋದನ್ನು ಹೇಳ್ತೀನಿ. ನೀವು ಸೈಕಲ್ ಹೊಡೆಯೋದು ಕಲಿತ ಮೇಲೆ, ಸೈಕಲ್ ಹೊಡೆಯೋವಾಗ ಕಲಿಯುವಾಗ ಭಾಳ ಸಲ ಬಿದ್ದಿರ್ತೀವಿ ನಾವು ಅಲ್ವಾ? ನೀವು ಸೈಕಲ್ ಬಿಡೋದನ್ನು ಚೆನ್ನಾಗಿ ಕಲಿತ ಮೇಲೆ ಬೀಳಿ ನೋಡೋಣ, ಬೀಳಕ್ಕೆ ಆಗಲ್ಲ. ಟ್ರೈ ಮಾಡಿದ್ರು ಬೀಳಕ್ಕಾಗಲ್ಲ. ಬಂಧುಗಳೇ, ಮನುಷ್ಯ ತನಗೆ ತಾನು ಎಜುಕೇಟ್ ಮಾಡೋ ರೀತಿ ಅದು. ಟ್ರೈ ಮಾಡಿದ್ರು ತಪ್ಪು ಮಾಡೋಕ್ಕಾಗಬಾರ್ದು. ನಾವು ನಡಿಗೆ ಕಲಿತೀವಿ, ನಡಿಗೆ ಕಲಿಯೋಕ್ಕೆ ಮುಂಚೆ ಭಾಳ ಸಲ ಬಿದ್ದು ಎದ್ದು ಮಾಡ್ತೀವಿ. ಒಂದು ಸಲ ನಡಿಗೆ ಕಲಿತ್ಬಿಟ್ಟ ಮೇಲೆ ನಮಗೆ ಬೀಳೋಕ್ಕೆ ಆಗಲ್ಲ. ಕಲ್ಚರ್ ಅಂದ್ರೆ ಅದು. ಅದಕ್ಕೆ ಅದನ್ನು ಪರ್ಸೂಟ್ ಆಫ್ ಪರ್ಫೆಕ್ಷನ್ ಅಂತ ಕರೆದಿದ್ದು. ಬರ್ತಾ 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 ಏನಾದರೂ ಮಾಡಿ ಇನ್ನೂ ಪರ್ಫೆಕ್ಟ್ ಆಗಬೇಕು ಅಂತ ಯೋಚನೆ ಮಾಡೋದು. ದ್ಯಾಟ್ ಈಸ್ ಕಲ್ಚರ್. ದ ನೋಬಲ್ ಆಸ್ಪಿರೇಷನ್ ಟು ಲೀವ್ ದ ವರ್ಲ್ಡ್ ಬೆಟರ್ ಆ್ಯಂಡ್ ಹ್ಯಾಪಿಯರ್ ದ್ಯಾನ್ ವಿ ಫೌಂಡ್ ಇಟ್. ನಾವು ಬಂದಾಗ ಈ ಜಗತ್ತು ಹೇಗಿತ್ತೋ, ಹೋಗುವಾಗ ಈ ಜಗತ್ತನ್ನು ಇನ್ನೂ ಸುಸ್ಥಿತಿಯಲ್ಲಿ, ಇನ್ನೂ ಸುಂದರವಾಗಿ ಬಿಟ್ಟು ಹೋಗಬೇಕು ಅನ್ನೋ ಮನುಷ್ಯನ ಆಕಾಂಕ್ಷೆ ಇದೆಯಲ್ಲ, ಅದನ್ನು ಕಲ್ಚರ್ ಅಂತ ಕರೀತಾರೆ. ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಬೆಳಗಿನ ಜಾವ ಇದು. ಅಮಿತ್ ನಾಡಿಗ್ ಮತ್ತು ಅವರ ಎಲ್ಲ ಸಹ ಸಂಗೀತಗಾರರು ನಮ್ಮ ಕಿವಿಗಳಿಗೊಂಚೂರು ಸಂತೋಷ ಕೊಟ್ಟಿದ್ದಲ್ಲ, ನಮ್ಮ ಆಳಾಂತರಾಳದ ಎಲ್ಲ ನರನಾಡಿಗಳನ್ನು ಎಚ್ಚರ ಮಾಡಿಬಿಟ್ಟಿದ್ದಾರೆ. ಹ್ಯಾಟ್ಸ್ ಆಫ್ ಟು ದೆಮ್, ಹ್ಯಾಟ್ಸ್ ಆಫ್ ಟು ದೆಮ್. ಅರೆ ಹೇಳಿ ಕೇಳಿ ಒಂದು ತುಂಡು ಬಿದಿರಲ್ವಾ ಅದು ಕೊಳಲು ಅನ್ನೋದು. ಅವ್ರು ಮೃದಂಗ ನುಡಿಸ್ತಿದ್ರು, ಹೇಳಿ ಕೇಳಿ ಏನದು, ಚರ್ಮ. ಬಟ್ ಕಲ್ಚರ್ ಇಟ್. ಆ ಚರ್ಮವನ್ನು ಹದ ಮಾಡಿ ಸರಿಯಾದ ಬಿಗಿಯಲ್ಲಿ ಹಿಡಿದು ಕಟ್ಟಿದ್ರೆ ಅದರಲ್ಲಿ ನಾದ ಹೊರಡುತ್ತೆ ನೋಡಿ. ನಾವು ಅಷ್ಟೇ ಮನುಷ್ಯರು, ಮಲ ಮೂತ್ರ ಕಫ ಶ್ಲೇಷ್ಮ ಎಲ್ಲವೂ ಇರೋ ಮನುಷ್ಯರು ನಾವು. ಬಟ್ ಇದನ್ನು ಟ್ಯೂನ್ ಮಾಡಿದರೆ ಇದರಲ್ಲೂ ಒಂದು ಸಂಸ್ಕೃತಿ ಎರಳಬಹುದು. ಜಗತ್ತಿನ ಅದ್ಭುತಗಳೇ ಅವು. ಸಾಧಾರಣವಾದ ಮಣ್ಣಿನ ಮಡಕೆ ಅದು. ಒಂದು ಮಾತಿದೆ, ಮಡಕೆ ಮಾಡೋದಕ್ಕೆ ಮುಂಚೆ ಮಣ್ಣನ್ನು ಸಂಸ್ಕಾರ ಮಾಡ್ತಾರೆ, ಸಂಸ್ಕರಿಸೋದು ಅಂತಾರೆ, ಕಲ್ಚರ್ ಮಾಡೋದು ಅಂತಾರೆ. ಮಣ್ಣಿಗೆ ನೀರು ಹಾಕಿ ಅದನ್ನು ಚೆನ್ನಾಗಿ ಕಳಿಯೋ ಹಾಗೆ ಮಾಡಿ, ಆಮೇಲೆ ಚೆನ್ನಾಗಿ ತುಳಿದು ಹದ ಮಾಡಿ, ಆಮೇಲೆ ಅದರಿಂದ ನಾದ ಹೊರಡಿಸ್ತಾರೆ.
ಅದಕ್ಕೆ ಮುಂಚೆ ಮಣ್ಣು ಅದು. ಒಂದು ಮಾತಿದೆ, ಸಂಸ್ಕಾರಗೊಂಡ ಮಣ್ಣು ಮಡಕೆಯಾಗುತ್ತದೆ. ಸಂಸ್ಕಾರಗೊಂಡ ಮಣ್ಣು, ಸಂಸ್ಕಾರ ಮಾಡೋದು ಅಂತಾರಲ್ಲ, ಸಂಸ್ಕಾರಗೊಂಡ ಮಣ್ಣು ಮಡಕೆಯಾಗುತ್ತದೆ, ವಿಕಾರಗೊಂಡ ಮಡಕೆ ಮಣ್ಣಾಗುತ್ತದೆ ಅಂತ. ನಾವ್ಯಾರಾದರೂ ವಿಕಾರಗೊಂಡ್ರೆ ಮಣ್ಣಾಗ್ತೀವಿ, ಸಂಸ್ಕಾರಗೊಂಡ್ರೆ ಮಹಾತ್ಮರಾಗ್ತೀವಿ. ಇಲ್ಲದೆ ಹೋಗಿದ್ದಿದ್ರೆ, ಇಂಥದ್ದೊಂದು ಸಾಧ್ಯತೆ ಇಲ್ಲದೆ ಹೋಗಿದ್ದಿದ್ರೆ ಯಾವನೋ ಬೀದಿಯಲ್ಲಿದ್ದವನೊಬ್ಬ ಬ್ರಹ್ಮಜ್ಞಾನಿ ಆಗೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಎಲ್ಲೋ ರೈಲ್ವೆ ಸ್ಟೇಷನಲ್ಲಿ ಚಾ ಮಾರ್ತಾ ಇದ್ದ ಹುಡುಗ ಈ ದೇಶದ ಪ್ರಧಾನಿ ಆಗೋಕ್ಕಾಗ್ತಿರ್ಲಿಲ್ಲ. ರಾಮೇಶ್ವರಂನಲ್ಲಿ ಪೇಪರ್ ಹಾಕ್ತಾ ಇದ್ದ ಹುಡುಗ ಈ ದೇಶದ ರಾಷ್ಟ್ರಪತಿ ಆಗೋಕ್ಕಾಗ್ತಿರ್ಲಿಲ್ಲ. ನಮ್ಮ ಎದುರಿಗಿನ ಎಕ್ಸಾಂಪಲ್ಸ್ ಅವು. ಎನಿಬಡಿ, ಎನಿ ಲೈಫ್ ಕ್ಯಾನ್ ಬಿಕಮ್ ಎನಿಥಿಂಗ್ ಹಿ ವಾಂಟ್ಸ್. ಯಾರು ಏನು ಬೇಕಾದರೂ ಆಗ್ಬೋದು. ಆ ಯಾರು ಏನು ಬೇಕಾದರೂ ಆಗ್ಬೋದು ಅಂತ ಹೇಳೋ ಸಂದೇಶ ಇದೆಯಲ್ಲ, ನನಗೆ ಈ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ನೋಡಿದಾಗ ಹಂಗೆ ಅನಿಸುತ್ತೆ. ಈ ಘಟಮ್ ಇತ್ತಲ್ಲ, ಸ್ವಲ್ಪ ಕಾಲಕ್ಕೆ ಮುಂಚೆ ಮಣ್ಣಲ್ವ ಅದು, ಸ್ವಲ್ಪ ಕಾಲಕ್ಕೆ ಮುಂಚೆ ಮಣ್ಣು. ಈಗ ಅದನ್ನಿಟ್ಟು ಪೂಜೆ ಮಾಡ್ತಾರಲ್ಲ ಅವರು, ಸರಸ್ವತಿ ಆಗಿಬಿಡುತ್ತೆ. ಎನಿಥಿಂಗ್ ಕ್ಯಾನ್ ಬಿಕಮ್ ಸರಸ್ವತಿ. ನಾನು ಭಾಳ ಸಲ ಹೇಳ್ತೀನಿ, ಈ ಸರಸ್ವತಿ ಇದ್ದಾಳಲ್ಲ, ನಮ್ಮ ಲಕ್ಷ್ಮೀ ಸರಸ್ವತಿ ಅಂತ 2 ದೇವತೆಗಳಿದ್ದಾರೆ. ಲಕ್ಷ್ಮಿ ಅಂದರೆ ಸಂಪತ್ತು, ದುಡ್ಡು ಕಾಸು. ಸರಸ್ವತಿ ಅಂದರೆ ವಿದ್ಯೆ. ಇವರಿಬ್ಬರು ದೇವತೆಗಳು ಹೆಂಗೆ ಅಂದರೆ, ಈ ಲಕ್ಷ್ಮಿ ಇದ್ದಾಳಲ್ಲ, ಅವಳು ಎಷ್ಟೋ ಸಲ ಅಲಾಲ್ ಟೋಪಿಗಳ ಮನೇಲೆಲ್ಲ ಇದ್ಬಿಡ್ತಾಳೆ. ಅವ್ರಿಗೇನು ಒಳ್ಳೆಯವ್ರ ಮನೆಯೇ ಬೇಕು ಅಂತೇನಿಲ್ಲ, ಯಾರ ಮನೇಲಿ ಬೇಕಾದ್ರೂ ಇರ್ತಾಳೆ. ಅದರ ಸರಸ್ವತಿ ಎಂಥ ಪುಣ್ಯಾತ್ಕಿತ್ತಿ ಅಂದರೆ, ಶ್ರದ್ಧಾವಂತರ ಮನೆಯಲ್ಲಿ ಮಾತ್ರ ಇರ್ತಾಳೆ. ಅವ್ರು ಬಡವರ, ದೊಡ್ಡವರ, ಶ್ರೀಮಂತರ, ಗರೀಬರ ಏನನ್ನು ನೋಡೋದಿಲ್ಲ. ಯಾರೋ ಶ್ರದ್ಧಾವಂತರ ಮನೆಯಲ್ಲಿ, ವಿನಯವಂತರ ಮನೆಯಲ್ಲಿ, ಸೌಜನ್ಯವಂತರ ಮನೆಯಲ್ಲಿ ಚಕ್ಕಬಕ್ಕಲು ಹಾಕೊಂಡು ಕೂತ್ಬಿಡ್ತಾಳೆ ಸರಸ್ವತಿ. ಬಂಧುಗಳೇ, ನಮ್ಮ ಎದುರಿಗೆ ಕಾಣ್ತಿರುವ ಸತ್ಯ ಇವು. ಇರಲಿ, ನಾನು ಈ ಭಾಷಣ ಮಾಡೋಕ್ಕೆ ಬಂದವನಲ್ಲ, ಆದರೆ ಅದನ್ನು ನೋಡಿ ನಾನು ಎಷ್ಟು ರೋಮಾಂಚಿತನಾಗಿದ್ದೆ ಅಂದರೆ, ಸತ್ಯವಾಗಲೂ ನಾನು ಮೊದಲು ಮಾತಾಡಬೇಕು ಅಂತ ಒಂದಿರಲಿಲ್ಲ. ನಾನು ಪ್ರಾಣೇಶ್ ಕೇಳಿದೆ, ಪ್ರಾಣೇಶ್ ನಾನು ಮುಂಚೆ ಮಾತಾಡ್ಬಿಡ್ತೀನಿ ಅಂತ. ಯಾಕೆ ಅಂದರೆ ನಾನು ಇದನ್ನು ಮಾತಾಡಬೇಕಾಗಿತ್ತು. ಅವ್ರು ಕೊಟ್ಟ ಕಾಲಾವಧಿ ಒಂದು 20-25 ನಿಮಿಷ, 20-25 ನಿಮಿಷನ ಪ್ರತಿ ಸೆಕೆಂಡನ್ನು ಬಳಸ್ಕೊಬಿಟ್ರು ಅವರು. ಎಷ್ಟು ಅದ್ಭುತ ಮಾಡಿಬಿಟ್ರು ಅಂತ. ಸರ್, ಈ ನಾಡು, ಕನ್ನಡ ನಾಡು, ಕಲೆ ವಿಷಯದಲ್ಲಿ ಮಾತ್ರ ಭಾಳ ಶ್ರೀಮಂತರು ನಾವು. ಇಲ್ಲೆಲ್ಲ ರೋಡ್ ಚೆನ್ನಾಗಿಲ್ಲದೆ ಇರ್ಬೋದು, ಟ್ರಾಫಿಕ್ ಸಮಸ್ಯೆ ಇರ್ಬೋದು, ಆಮೇಲೆ ಗೃಹಲಕ್ಷ್ಮಿ ದುಡ್ಡು ತಿಂಗಳಿಗೆ ಸರಿಯಾಗಿ ಬರದೇ ಇರ್ಬೋದು, ಇವೇನೇನೋ ಪ್ರಾಬ್ಲಮ್ ಇರ್ತಾವಪ್ಪ. ಆದರೆ ಕಲೆ ವಿಷಯದಲ್ಲಿ ಮಾತ್ರ ಭಾರಿ ಶ್ರೀಮಂತರು ನಾವು. ಎಂತೆಂಥ ಅದ್ಭುತವಾದ ಕಲಾವಿದರಿದ್ದಾರಲ್ವ. ನೀವು ಪ್ರತಿ ವರ್ಷ ತಪ್ಪದೇ ಬರೋರಿದ್ದೀರಿ. ಅಶ್ವತ್ಥನಾರಾಯಣ ಫೌಂಡೇಶನ್ನ ಈ ಮಲ್ಲೇಶ್ವರಂ ಶಿವರಾತ್ರಿ ಜಾಗರಣೆ ಮಹಾ ಉತ್ಸವದಲ್ಲಿ ನೀವು ನೋಡೋದು ಈ ನಾಡಿನ ಅದ್ಭುತವಾದ ಕಲಾವಿದರನ್ನು. ಕಲೆಗೊಂದು ಶಕ್ತಿ ಇರುತ್ತೆ. ಯಾವ ಸುಳ್ಳನ್ನು ಬೇಕಾದರೂ ಕಲೆ ಒಪ್ಪಿಸುತ್ತೆ. ಕಲೆಗಾರನಿಗೆ ಮಾತ್ರ ಸುಳ್ಳನ್ನು ಒಪ್ಸೋದಕ್ಕೆ ಸಾಧ್ಯ ಇದೆ, ಬೇರೆಯವ್ರು ಯಾರಿಗೂ ಸಾಧ್ಯ ಇಲ್ಲ. ಈಗ ನೀವು ಹರಿಶ್ಚಂದ್ರ ನಾಟಕ ನೋಡ್ತಾ ಇರ್ತೀರಿ, ಹಾವು ಕಚ್ಚಿ ಲೋಹಿತಾಶ್ವ ಸತ್ತೋಗ್ಬಿಡ್ತಾನೆ, ಚಂದ್ರಮತಿ ಬಂದ್ಗಳು ಅಂತ ಅಳ್ತಾಳೆ. ಅವಳು ಅಳೋದನ್ನು ನೋಡಿ ನಾವು ನೀವೆಲ್ಲ ಅಳ್ತೀವಿ ಅಲ್ವಾ. ತಮಾಷೆ ನೋಡಿ, ಕಚ್ಚಿದ್ದು ನಿಜವಾದ ಹಾವಲ್ಲ, ಸತ್ಯ ಹರಿಶ್ಚಂದ್ರನ ಕತೆ ಅದು. ಹಾವು ಕಚ್ಚಿದ್ದೇ ಸುಳ್ಳು, ಕಚ್ಚಿದ್ದು ನಿಜವಾದ ಹಾವಲ್ಲ. ಆ ಹುಡುಗ ನಿಜವಾಗಿ ಸತ್ತಿಲ್ಲ, ಚಂದ್ರಮತಿ ನಿಜವಾಗಿ ಅಳ್ತಾ ಇಲ್ಲ. ಆದರೆ ನಾವು ಮಾತ್ರ ನಿಜವಾಗಿ ಅಳ್ತಾ ಇದ್ದೀವಿ. ನಾವೆಲ್ಲ ಅಳ್ತಿರ್ತೀವಲ್ಲ, ಅದು ನಿಜ, ನೀವು ಅಳೋದು ನಿಜ. ಆದರೆ ಚಂದ್ರಮತಿ ಅಳ್ತಾ ಇದ್ದಾಳಲ್ಲ, ಅದು ಆ್ಯಕ್ಟಿಂಗು. ಕಲೆಗಿರೋ ಶಕ್ತಿ ಅದು. ಏನನ್ನು ಬೇಕಾದರೂ, ಯಾವುದನ್ನು ಬೇಕಾದರೂ ಕಲೆ ಕನ್ವಿನ್ಸ್ ಮಾಡಿಬಿಡುತ್ತೆ. ಪುತಿ ನರಸಿಂಹಾಚಾರ್ಯದ ಒಂದು ಹಾಡು, ವ್ಯಥೆಗಳ ಕಳೆಯುವ ಕಥೆಗಾರ, ನಿನ್ನ ಕಲೆಗೆ ಯಾವುದು ಭಾರ, ಯಾವುದು ವಿಸ್ತಾರ, ಯಾವುದು ದುಸ್ತರ, ನಿನಗೆಲೆ ಹರ್ಷದ ಹರಿಕಾರ, ನಿನಗೆಲೆ ಹರ್ಷದ ಹರಿಕಾರ. ಕಪಿಹಾರಿತು ಹೆಗ್ಗಡಲನು ಎಂಬೆ, ಕಡಲನು ಕಡೆದರು ಬೆಟ್ಟದೊಳೆಂಬೆ, ನಿನ್ನೂ ಹೇಗೆ ಹೇರಾಳವ ತುಂಬೆ, ಸೃಷ್ಟಿಕರ್ತನಿಗೂ ಅರಿದೆಂಬೆ, ಸೃಷ್ಟಿಕರ್ತನಿಗೂ ಅರಿದೆಂಬೆ. ಕಲೆಗಾರ, ವ್ಯಥೆಗಳ ಕಳೆಯುವ ಕಲೆಗಾರ. ಏನೇನೋ ಎಲ್ಲ ಮಾಡ್ತೀಯ ನೀನು. ಕಪಿ ಹಾರಿತು ಹೆಗ್ಗಡಲನು ಎಂಬೆ, ಒಂದು ದೊಡ್ಡ ಸಾಗರವನ್ನು ಕಪಿ ಹಾರಿತು ಅಂತ ಕತೆ ಕಟ್ಟಿದೆ.
ನಾವ್ಯಾರು ಕೇಳಲಿಲ್ಲ ಕಪಿ ಹಾರೋಕ್ಕೆ ಹೆಂಗೆ ಸಾಧ್ಯ? 100 ಯೋಜನ ಸಾಗರವನ್ನು ಒಂದು ಕೋತಿ ಹಾರೋಕ್ಕೆ ಸಾಧ್ಯನಾ? ನೀವು ಕೇಳಲೇ ಇಲ್ಲ. ಕಡಲನ್ನು ಕಡೆದರು ಬೆಟ್ಟದೊಳೆಂಬೆ. ಮಂದರ ಪರ್ವತವನ್ನು ಹಾಕ್ಕೊಂಡು ದೇವತೆಗಳು ದಾನವರು ಅದು ಹಾವನ್ನು ಕಟ್ಟಿಕೊಂಡು ಕ್ಷೀರಸಾಗರವನ್ನು ಕಡೆದರು ಅಂತ ಕಥೆ ಹೇಳಿದೆ. ನಾವೇನಾದ್ರು ಕೇಳಿದ್ವಾ ಇದಾಗತ್ತಾ ಇಲ್ವಾ ಅಂತ? ಇದು ಪ್ರಾಕ್ಟಿಕಲ್ಲ, ಹೌದಾ ಅಲ್ವಾ ಅಂತ ಹೇಳಿದ್ವಾ? ಯಾಕೆಂದರೆ ಕಲೆ ಏನು ಬೇಕಾದರೂ ಒಪ್ಪಿಸ್ಬಿಡುತ್ತೆ. ನಾನು ಅದಕ್ಕೆ ಈಗೆಲ್ಲ ಮಾತಾಡ್ತಾ ಹೇಳ್ತಿದ್ದೆ, ಪುಣ್ಯಕೋಟಿ ಕತೆ. ನಾವು ಆ ಕಥೆಯನ್ನು ಓದುವಷ್ಟು ಹೊತ್ತು ನಾವು ಬೇರೆದೊಂದು ಲೋಕಕ್ಕೆ ಹೋಗ್ಬಿಡ್ತೀವಿ. ಎಸ್ಕೇಪ್ ಫ್ರಮ್ ರಿಯಲ್ ಲೈಫ್ ಅಂತ ಕರೀತಾರೆ. ನಿಮ್ಮ ನಿಜವಾದ ಬದುಕಿನಿಂದ ಆಚೆಗೆ ಹೋಗ್ಬಿಡ್ತೀವಿ. ಅವನು ನಮ್ಮನ್ನು ಕಾಡೊಳಗೆಲ್ಲ ಕರ್ಕೊಂಡು ಹೋಗ್ಬಿಡ್ತಾನೆ. ಕಾಡಲ್ಲಿ ಎಂಥ ಮರ ಗಿಡ ಇದ್ದೋ ಎಲ್ಲ ಮರ ಗಿಡಗಳನ್ನು ಹೇಳ್ತಾನೆ. ಎಕ್ಕೆ ಎಲಚಿ ಲಕ್ಕಿ ಗಿಡಗಳು, ಸೊಕ್ಕೆ ಬೆಳೆವ ಸೀಗೆ ಗಿಡಗಳು, ಉಕ್ಕಿ ಬೆಳೆವ ನೆಲ್ಲಿ ಗಿಡಗಳು, ತಕ್ಕೈ ಸಿತಾರಣ್ಯತಿ, ನಾಗ ಸಂಪಿಗೆ ಮಾವು ನೇರಳೆ ತ್ಯಾಗ ಚನ್ನಂಗಿ ಬನ್ನಿಪಾದರಿ ಬಾಗೆ ತಿಂತಿಣಿ ಮತ್ತೆ ಬಿಲ್ವವು ತಾಗಿ ಮೆರೆದವರಣ್ಯತಿ, ಆಲ ಅರಳಿಯು ಅತ್ತಿ ಕಿತ್ತಳೆ ಜಾಲಸತಿಗಳು ಅಗಿಲು ಶ್ರೀಗಂಧ ಬ್ಯಾಲ ಭೂತಳೆ ಬಿದಿರು ಬೂರಗ ಸಾಲುವನದೊಳು ಒಪ್ಪಿತು, ತೊಂಡೆ ತೊಟ್ಟಿಯು ಸೊಂಡೆ ಗಿಡಗಳು ಭೂಮಂಡಲದೊಳು ಬೆಳೆವ ತುಳಸಿ ಉಂಡು ಸಂತಸ ಗುಂಬ ನೇರಳೆ ತಂಡ ತಂಡದಿ ಮೆರೆದವು, ಆಡು ಸೋಗೆಯು ಕಾಡು ನುಗ್ಗೆಯು ರೂಢಿಯಿಂದಲೇ ಬೆಳೆವ ತಗ್ಗಿಯು ನೋಡಲು ತೆಂಗಿನ ಮರ ಕೂಡಿ ಬೆಳೆದವರಣ್ಣಿತಿ, ಮೊಲ್ಲೆ ಮಲ್ಲಿಗೆ ಮುಗುಳು ಸಂಪಿಗೆ ಚೆಲ್ವ ಜಾಜಿಯು ಸುರಗಿ ಸುರವನ್ನು ಎಲ್ಲಿ ನೋಡಲು ದಾವನ ಅಲ್ಲಿ ಮೆರೆದವರಣ್ಣಿತಿ, ನಿಂಬೆ ನೇರಳೆ ಹಲಸು ಬೇಲವು ಅಂಬರಕ್ಕೆ ಹರಿವ ಅಡಕೆಯು ತುಂಬಿ ತುಳುಕುವ ತೆಂಗಿನ ಮರ ಸಂಭ್ರಮದೊಳಿದ್ದವು. ಎಷ್ಟು ಮರ ಗಿಡ ಇದ್ದಾವೆ. ಆ ಮರ ಗಿಡಗಳೊಳಗೆಲ್ಲ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ನಾವು ಅಲ್ಲಿ ತನಕ ನಾವು ಮಲ್ಲೇಶ್ವರಮಲ್ಲಿದ್ದೀವಿ, ಈ ಊರಲ್ಲಿದ್ದೀವಿ, ಮೈಸೂರಲ್ಲಿದ್ದೀವಿ, ಮಂಡ್ಯದಲ್ಲಿದ್ದೀವಿ, ಹಾಸನದಲ್ಲಿ ಎಲ್ಲ ಮರೆತು ಬಿಡ್ತೀವಿ. ಅಷ್ಟೊತ್ತು ಅಲ್ಲಿಗೆ ಹೋಗ್ತೀವಿ. ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಹುಲಿ ಹಸು ಎಲ್ಲ ಮಾತಾಡ್ತವೆ. ಅಲ್ಲೊಂದು ಹುಲಿ ಇರುತ್ತಂತೆ, ಅದು ಬಂದು ಹಸುನ ಮಾತಾಡ್ಸೋದಂತ, ತಿಂದು ಬಿಡ್ತೀನಿ ನಿನ್ನ ಅಂತ. ಆಗ ಹಸು ಹೇಳುತ್ತಂತೆ, ಒಂದು ಭಿನ್ನ ಹುಲಿಯ ಕೇಳು ಕಂದನಿರುವನು ದೊಡ್ಡಿಯೊಳಗೆ, ಒಂದು ನಿಮಿಷದಿ ಮೊಲೆಯ ಕೊಟ್ಟು ಬಂದು ಸೇರುವೆ ನಿಲ್ಲಿಗೆ. ಪುಣ್ಯಕೋಟಿ ಕಥೆ ಹೇಳೋದೇನು? ಪುಣ್ಯಕೋಟಿ ಥೀಮೇನು? ಸತ್ಯ ಅಲ್ವಾ? ಸತ್ಯ ಹೇಳಬೇಕು ಅನ್ನೋದು. ಕಥೆನೇ ಸುಳ್ಳು. ಅರೆ ಯಾವ್ದಾದ್ರು ಎಲ್ಲರೂ ಯಾವ ಊರಲ್ಲಾದರೂ ಹುಲಿ ಸಿಂಹ ಕರಡಿ ಎಲ್ಲ ಮಾತಾಡ್ತಾವ? ಹಸುಗಳು ಮಾತಾಡ್ತಾವ? ಅವನು ಸತ್ಯ ಹೇಳಬೇಕು ಅಂತ ಕತೆ ಹೇಳುವಾಗಲೇ ಹಸು ಮಾತಾಡ್ತು ಅನ್ನೋ ಸುಳ್ಳು ಹೇಳ್ತಾ ಇದ್ದಾನೆ. ಹಸುವಿನ ಕರು ಮಾತಾಡುತ್ತೆ, ಆರ ಮೊಲೆಯನ್ನು ಕುಡಿಯಲಮ್ಮ, ಆರ ಬಳಿಯಲಿ ಮಲಗಲಮ್ಮ, ಆರ ಸೇರಿ ಬದುಕಲಮ್ಮ, ಆರು ನನಗೆ ಹಿತವರು. ಕರು ಎಲ್ಲರೂ ಹಾಡು ಹೇಳುತ್ತ. ಕಲೆಯ ಶಕ್ತಿ ನೋಡಿ. ನಾವು ಪುಣ್ಯಕೋಟಿ ಕತೆ ಕೇಳ್ತಾ ಸುಮ್ಮನೆ ಹೇಳ್ತಾ ಕೂತ್ಕೋತೀವಿ. ಕರು ಹೆಂಗಯ್ಯ ಹಾಡು ಹೇಳ್ತದೆ ಅಂತ ಕ್ವಶನೇ ಮಾಡಲ್ಲ ನಾವು. ಕಲೆಗಿರೋ ಶಕ್ತಿ ಅದು. ಕಲೆಯ ಅದ್ಭುತವಾದ ಶಕ್ತಿ ಅದು. ಅದರಿಂದನೇ ನಾವು ಏನೇನೋ ಹೇಳ್ತಿರ್ತೀವಿ. ನಾನು ಪ್ರಾಣೇಶೋ ಅಥವಾ ನಮ್ಮ ಎಲ್ಲ ಸ್ನೇಹಿತರುಗಳಿದ್ದಾರೆ, ಮಹಾಮನಿ ಇದ್ದಾರೆ, ಜೋಶಿ ಇದ್ದಾರೆ, ಕೊಟ್ರೇಶ್ ಇದ್ದಾರೆ. ಏನು ಸತ್ಯ ಎಲ್ಲ ಹೇಳ್ತೀವಿ ನಾವು. ಆಮೇಲೆ ಸತ್ಯನೇ ಹೇಳಕ್ಕೆ ಶುರು ಮಾಡಿದ್ರೆ ಮುಂದಿನ ವರ್ಷವೇ ನಮ್ಮನ್ನು ಕರೆಯಲ್ಲ. ಬೋರು ಸಾರತ್ತ. ಆಮೇಲೆ ಈ ಸತ್ಯ ಅನ್ನೋದು ಬೋರು. ನಮ್ಮ ಬೀಚಿ ಒಂದು ಕಡೆ ಭಾಳ ಚೆನ್ನಾಗಿ ಬರೀತಾರೆ, ಸತ್ಯ ಬೇವರ್ಸಿ ಕಣ್ರಿ ಸುಳ್ಳು ಸಂಸಾರಿ ಅಂತ. ಅದು ಒಂದೇ ನಿಂತಿರ್ತದಂತೆ ಸತ್ಯ. ಯಾರಿಲ್ಲ, ಹಿಂದಿಲ್ಲ ಮುಂದಿಲ್ಲ, ಸತ್ಯ ಅಂದ್ರೆ ಒಂದೇ ಅಲ್ವಾ? ಆದರೆ ಸುಳ್ಳು ಸಂಸಾರಿ ಅಂತ ಅಣ್ಣ ತಮ್ಮ ಅತ್ತಿಗೆ ಬಾವ ನೈದ್ನಿ ಷಡ್ಕ ಎಲ್ಲ ಇರ್ತಾರೆ. ಯಾರೂ ಸಿಂಗಲ್ ಸುಳ್ಳು ಹೇಳೋಕ್ಕಾಗಲ್ಲ ನೋಡಿ. ಒಂದೇ ಸುಳ್ಳು ಹೇಳೋಕ್ಕಾಯ್ತದ? ಭಾಳ ಕಷ್ಟ. ಮೇಂಟೈನ್ ಮಾಡಬೇಕು. ಅದಕ್ಕೆ ಇನ್ನಷ್ಟು. ಗಾಂಧಿಗೆ ಯಾರೋ ಒಂದು ಸಲ ಕೇಳ್ತಾರೆ, ನೀವು ಬರೀ ಸತ್ಯನೇ ಹೇಳ್ತೀರಲ್ಲ ಯಾಕೆ ಅಂತ. ಗಾಂಧಿ ಹೇಳ್ತಾರೆ, ನಾನು ಬರೀ ಸತ್ಯನೇ ಹೇಳ್ತೀನಿ ಯಾಕೆ ಅಂದರೆ ನನಗೆ ಜ್ಞಾಪಕ ಶಕ್ತಿ ಕಡಿಮೆ ಕಣಪ್ಪ, ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ. ನಮ್ಮಲ್ಲಿ ತುಂಬ ಜನಕ್ಕೆ ಒಂದು ಸಲ ಸುಳ್ಳು ಹೇಳಿದ್ಮೇಲೆ ಅದು ಮೇಂಟೈನ್ ಮಾಡ್ತಾರೆ ನೋಡಿ, ಇನ್ನೂ 1 ವರ್ಷ ಮೇಂಟೈನ್ ಮಾಡ್ತಾರೆ. ಆದರೆ ಸತ್ಯ ಒಂದೇ. ಆದರೆ ಸುಳ್ಳಿನಷ್ಟು ಆಕರ್ಷಕವಾಗಿ ಸತ್ಯ ಇರೋದಿಲ್ಲ. ಒಂದು ಹಾಡಿದೆ ಪುರಂದರದಾಸರದು, ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳೆ ನಮ್ಮನೆ ದೇವರು. ತಮಾಷೆ ನೋಡಿ, ಪುರಂದರದಾಸರು ಹಿಂಗೆ ಹಾಡು ಹೇಳೋದ, ಸುಳ್ಳು ನಮ್ಮಲ್ಲಿಲ್ಲವಯ್ಯ. ಸರಿ, ನಾವು ಸುಳ್ಳು ಹೇಳೋದಿಲ್ಲ, ಸುಳ್ಳೆ ನಮ್ಮನೆ ದೇವರು. ಹಂಗಂದ್ರೇನು? ಒಂದು ಸಲ ಸುಳ್ಳಿಲ್ಲ ಅಂತಾರೆ, ಒಂದು ಸುಳ್ಳೆ ನಮ್ಮನೆ ದೇವರು ಅಂತಾರೆ. ಕಪ್ಪೆ ಪಾತರ ಕುಣಿವುದ ಕಂಡೆ, ಏಡಿ ಮದ್ದಲೆ ಬಡಿವುದ ಕಂಡೆ, ಮೆಣಸಿನಕಾಯಿ ಕಂಡೆ ನವ್ವ ಒನಕೆ ಗಾತರ. ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳೆ ನಮ್ಮನೆ ದೇವರು. ಕಪ್ಪೆ ಪಾತ್ರ ಕುಣಿಯುವುದ ಕಂಡೆ, ಏಡಿ ಮದ್ದಲೆ ಬಡಿಯುವುದ ಕಂಡೆ, ಮೆಣಸಿನಕಾಯಿ ಕಂಡೆ ನವ್ವ ಒನಕೆ ಗಾತ್ರ. ಎಲ್ಲ ಸುಳ್ಳು ಹೇಳ್ಬಿಟ್ಟು ಸುಳ್ಳು ಮಾತ್ರ ಹೇಳಲ್ಲ ಅಂತ. ಅರಸಿನ ಪುಡಿಯ ಬಿತ್ತೋದು ಕಂಡೆ,
ಗಸಗಸೆ ಬೀಜ ಎಣಿಸೋದು ಕಂಡೆ, ಅರಸಿನ ಪುಡಿಯ ಬಿತ್ತೋದು ಕಂಡೆ, ಗಸಗಸೆ ಬೀಜ ಎಣಿಸೋದು ಕಂಡೆ, ಪುರಂದರ ವಿಠಲನ ಪಾದವ ಕಂಡೆ, ಪರ್ವತ ಗಾತರ ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೆ ನಮ್ಮನೆ ದೇವರು. ಆದರೆ ಸುಳ್ಳು ನಾವು ಕಲೆಗೆ ಉಪಯೋಗಿಸ್ತಾ ಇದ್ದೀವ, ಮನೆ ಹಾಳು ಮಾಡೋಕ್ಕೆ ಉಪಯೋಗಿಸ್ತಿದ್ದೀವ ಅನ್ನೋದು ಅಷ್ಟೇ ಮುಖ್ಯ. ಅದರಿಂದ ಬಂಧುಗಳೇ, ಜಗತ್ತು ಭಾಳ ಚಂದ ಸರ್. ಎಲ್ಲ ಕುಟುಂಬಗಳು ಚಂದ. ನನಗೆ ಈ ಮಿಡ್ಲ್ ಕ್ಲಾಸ್ ನೋಡಿದ್ರೆ ಭಾಳ ಇಷ್ಟ. ನಮ್ಮಂಥವ್ರು ನಮಗೇನು ದೇಶ ಆಳಬೇಕು ಅಂತ ಆಸೆ ಇರಲ್ಲ, ಇಲ್ಲ ಊರಿಗೆ ಬೆಂಕಿ ಹಾಕಬೇಕು ಅಂತ ಇರೋದಿಲ್ಲ, ಏನೋ ಸಣ್ಣ ಪುಟ್ಟ ಹೊಟ್ಟೆ ಕಿಚ್ಚಲ್ಲಿ ಬದುಕ್ತೀವಿ. ಯಾರೋ ಕಾರ್ ತಗೊಂಡ್ರು, ನನಗೆ ಗೊತ್ತು ಈ ಕಲರು ಫೇಡ್ ಆಯ್ತದೆ, ಅದೇನೂ ಆಗಲ್ಲ, ನಮಗೆ ತಡೆಯೋಕ್ಕಾಗಲ್ಲ. ಅದಕ್ಕೆ ಯಾರೋ ಅವ್ರ ಮನೆಯಲ್ಲಿ ಕಾರ್ ತಗೊಂಡ್ರು ಪೂಜೆ ಮಾಡ್ತಾ ಕೂತಿರ್ತಾರೆ, ಅಥವಾ ಯಾರೋ ಮನೆ ಕಟ್ಟಿಸಿದ್ರು ಪೂಜೆ ಮಾಡ್ತಾ ಇರ್ತಾರೆ. ನಾವು ಹೋಗ್ಬಿಟ್ಟು ಬಾತ್ರೂಮ್ ಯಾಕೆ ಇಲ್ಲ ಹಾಕ್ಸಿದ್ರಿ? ಇವನೇನು ಅಲ್ಲಿ ಬಾತ್ರೂಮ್ಗೆ ಹೋಗ್ಬೇಕು, ಇವನು ಏನೂ ಇಲ್ಲ, ಉರಿ ಅಷ್ಟೇ ಒಳಗಿಲ್ದು. ಅವನು ನೆಮ್ಮದಿಯಾಗಿ ಅವನಲ್ಲ, ಮನೆ ಕಟ್ಸ್ಬಿಟ್ಟು ಪೂಜೆ ಗೀಜೆ ಮಾಡ್ತಾವನಲ್ಲ, ಒಂದು ಹುಳ ಬಿಡೋದು. ಅದು ಈ ದಿಕ್ಕು ಅಷ್ಟು ಒಳ್ಳೇದಲ್ಲ ಬಂತೆ. ಯಾರೋ ಹೇಳಿದ್ರು, ಈ ಪಾಪಿಗೂ ಗೊತ್ತಿಲ್ಲ, ಯಾರೋ ಹೇಳಿದ್ರು ಅಂತ ಇಲ್ಲಿ ಹೇಳ್ಬಿಟ್ಟು ಹೋಯ್ತಾನೆ. ಗಂಡ ಹೆಂಡತಿ ಜಗಳ ಆಡ್ತಾನೆ. ನಾನು ಆವಾಗಲೇ ಬಿಡ್ಕೊಂಡೆ, ಇಲ್ಲಿ ಬೇಡ ಅಲ್ಲಿಡೋಣ ಅಂತ. ಏನು ನಿಮ್ಮ ಅಪ್ಪ ಭಾರಿ ಮನೆ ಕಟ್ಬಿಟ್ಟಿದ್ದ, ಏನು ವಾಸ್ತುಪುರುಷ ನಿಮ್ಮ ಅಪ್ಪ, ಜಗಳ ಅವ್ರಿಗೆ, ಇವನಿಗೆ ಸಂತೋಷ, ಕಚ್ಚಾಡ್ರಿ ನನ್ನ ಮಕ್ಕಳ. ಎಷ್ಟೋ ಸಲ ನಮಗೆ ಯಾರೋ ಚೆನ್ನಾಗಿದ್ರೆ ನಮಗೆ ಉರಿ ಶುರು ಆಗುತ್ತೆ. ಅದಕ್ಕೆ ಯಾರೋ ದೊಡ್ಡವ್ರು ಹೇಳಿದ ಮಾತು ಚಂದ. ಅದು ಈ ಅಸೂಯೆ ಇದೆಯಲ್ಲಪ್ಪ, ಅಸೂಯೆ ಅನ್ನೋದು ವಿಷ. ಅದು ನಮ್ಮೊಳಗಿರೋದು, ಅವನೊಳಗೇನೂ ಇಲ್ಲ. ಅದಕ್ಕೆ ವಿಷ ನೀನು ಕುಡ್ದು ಅವ್ನು ಸಾಯಬೇಕು ಅಂದರೆ ಹೆಂಗೆ ಅಂತ. ಅದು ನಮ್ಮೊಳಗಿರುತ್ತೆ, ಅವ್ನು ಸಾಯಬೇಕು ಅಂದರೆ ಹೆಂಗೆ? ನಾವು ಸುಮ್ಮನೆ, ಕೆಲವ್ರಿಗೆ ಸುಮ್ಮನೆ ಇರೋಕ್ಕಾಗಲ್ಲ. ಈಗ ಯಾರೋ ಬೆಳಗ್ಗೆ ವಾಕಿಂಗಲ್ಲಿ ಸಿಗ್ತಾರೆ ಅಂತ ಇಟ್ಕೊಳ್ಳಿ, ಆನಂದವಾಗಿ ವಾಕಿಂಗ್ ಹೋಗ್ತಾ ಇರ್ತಾರೆ. ನೀವು ನಮಸ್ಕಾರ, ಚೆನ್ನಾಗಿದ್ದೀರಾ? ಯಾಕೋ ಸ್ವಲ್ಪ ವೆಯ್ಟ್ ಲಾಸ್ ಆದಂಗೆ ಕಾಣಿಸ್ತಾ ಇದ್ರಿ, ಒಂದು ಸಲ ಡಾಕ್ಟ್ರಿಗೆ ತೋರಿಸ್ಕೊಳ್ಳಿ ಅಂದ್ಬಿಟ್ಟು ಹೋಯ್ತಾನೆ. ಅವ್ನ ಪಾಡಿಗೆ ಅವ್ನು ನೆಮ್ಮದಿಯಾಗಿ ವಾಕ್ ಮಾಡ್ತಾ ಇದ್ದ. ಇವನು ಒಂದು ಹುಳ ಬಿಡೋದು ಅಷ್ಟೇ, ಇವನಿಗಿನ್ನೇನೂ ಇಲ್ಲ. ನನ್ನ ಮಗ ಭಾಳ ಸಂತೋಷವಾಗಿ ವಾಕ್ ಮಾಡ್ತಾವನೆ, ಬಿಡೋಣ ಒಂದು ಹುಳ ಅಂತ. ಯಾರೋ ಮೋಟ್ರ್ ಬೈಕಲ್ಲಿ ಹೋಗ್ತಾ ಇರ್ತಾರೆ, ಅವನು ಹಿಂದ್ಗಡೆ ಅವನೊಬ್ಬ ಅಂದ್ಬಿಟ್ಟು ಹೋಯ್ತಾನೆ. ಇವನು ಆ ಕಡೆ ಈ ಕಡೆ ಎಲ್ಲ ತಿರ್ಕೊಂಡು ಏನಾಗಿದೆ, ಎಲ್ಲಿ ಏನೋ ಯಾವುದೋ. ಮನುಷ್ಯರಿಗೆ ಇನ್ನೊಬ್ಬರು ಚೆನ್ನಾಗಿದ್ರೆ ಸಹಿಸ್ಕೊಳಕ್ಕಾಗಲ್ಲ. ನಾನು ಅದಕ್ಕೆ ಭಾಳ ಸಲ ಹೇಳ್ತೀನಿ, ಸಂತೋಷವಾಗಿರೋದು ಭಾಳ ಈಸಿ ಸರ್. ಅದಕ್ಕೇನು ತುಂಬ ದುಡ್ಡು ಖರ್ಚಾಗಲ್ಲ, ಭಾಳ ದುಡ್ಡು ಖರ್ಚಾಗಲ್ಲ. ಸುಮ್ಮನೆ ಎಲ್ಲೋ ನೀರು ಕಲಕಲ ಅಂತ ಹರಿತಾ ಇರ್ತದೆ, ಜುಡು ಅಂತ ಹರಿತಾ ಇರ್ತದೆ, ಅಲ್ಲಿ ಕೂತ್ಕೊಳ್ಳಿ, ಆನಂದವಾಗುತ್ತೆ. ತಣ್ಣ ಗಾಳಿ ಬೀಸುತ್ತೆ, ಕೂತ್ಕೊಳ್ಳಿ, ಆನಂದವಾಗುತ್ತೆ. ನಮ್ಗೆ ಅಷ್ಟರಲ್ಲೆಲ್ಲ ಆಗಲ್ಲ, ಇನ್ಯಾರಾಗ ಉರಿಸ್ಬಿಟ್ರೆ ಆನಂದ ಆಗುತ್ತೆ ನಮಗೆ. ಅದ್ಯಾರೋ ಹೆಣ್ಮಗಳು ಅಂಗಡಿಲಿ ಹೋಗಿ ಸೀರೆ ತಗೋತಾ ಇದ್ಲಂತೆ. ನಿಮ್ಗೆ ಗೊತ್ತು, ಹೆಣ್ಮಕ್ಳು ಸೀರೆ ತಗೊಳಕ್ಕೆ ಹೋಗ್ಬಿಟ್ರೆ ಇಡೀ ಅಂಗಡಿ ಕೆಳಗೆ ಇಳಿಸ್ಬಿಡ್ತಾರೆ. ಇದು ಬೇಡ, ಈ ಡಿಸೈನಲ್ಲಿ ಬೇರೆ ಕಲರ್ ಇಲ್ವಾ, ಈ ಕಲರಲ್ಲಿ ಬೇರೆ ಡಿಸೈನ್ ಇಲ್ವಾ, ಆಮೇಲೆ ಈ ಟೆಂಪಲ್ ಬಾರ್ಡ್ರ್ ಇದೆಯಲ್ಲ, ಇದರಲ್ಲಿ ಮಾವಿನಕಾಯಿ ಇಲ್ವಾ, ಈ ಮಾವಿನಕಾಯಿ ಐತಲ್ಲ ಇದರಲ್ಲಿ ಟೆಂಪಲ್ ಇಲ್ವಾ. ನೀವು ಏನಾದ್ರು ಕೇಳಿ, ಅದಿಲ್ಲದೆ ಇರೋದೊಂದು ಕೇಳ್ತಾರೆ. ಅವ್ರಿಗೂ ಅಭ್ಯಾಸ ಆಗ್ಬಿಟ್ಟಿರುತ್ತೆ, ಎಲ್ಲ ತೆಗೆದು ಕೆಳಗೆ ಬಿಡ್ತಾರೆ, ಎಲ್ಲ ಇಟ್ಬಿಡ್ತಾರೆ. ಕಡೆಗೂ ಈ ಅಮ್ಮನಿಗೆ ಒಪ್ಪಿಗೆ ಆಗಲ್ಲ. ಅವನ ಕಡೆಯಲ್ಲಿ ಒಂದು ಮಾತು ಕೇಳ್ತಾನೆ, ಅಮ್ಮ ಬೇಜಾರು ಮಾಡ್ಕೋಬೇಡಿ, ನಿಮಗೆ ಈ ಥರ ಸೀರೆ ಬೇಕು ಅಂತ ನಮಗೊಂದು ಐಡಿಯಾ ಕೊಟ್ಬಿಟ್ರೆ ನಾವು ನೇಯ್ಗೆ ಮಾಡಿಬಿಟ್ಟು ತರಿಸ್ಬಿಡ್ತೀವಿ. ಇದು ಅದಕ್ಕೆ ಈ ಅಮ್ಮ, ನನಗೂ ಏನು ಐಡಿಯಾ ಇಲ್ಲ, ನಾನು ಇಷ್ಟೇ ಒಂದೇ ಮಾತಲ್ಲಿ ಹೇಳ್ತೀನಿ, ಇಷ್ಟೇ. ನಾನು ಆ ಸೀರೆ ಉಟ್ಕೊಂಡಿರೋದು ನೋಡಿದ್ರೆ ನಮ್ಮ ಅಕ್ಕಪಕ್ಕದ ಮನೆಯವರು ಹುರ್ಕೋಬೇಕು ಅಂತ ತಗೊಂಡು. ಅಂದರೆ ಇವಳು ಸಂತೋಷ ಚೆನ್ನಾಗಿರೋ ಸೀರೆಯಲ್ಲಿಲ್ಲ, ಅಕ್ಕಪಕ್ಕದವ್ರು ಹುರ್ಕೊಳ್ಳೋದ್ರಲ್ಲದೆ. ನಾವೆಲ್ಲ ಹಾಗೆ ಅಲ್ವಾ? ನಾನು ಭಾಳ ಸಲ ಇದನ್ನು ಹೇಳ್ತೀನಿ. ನಮ್ಮ ಸಮಾಜದ ಮೇಲೆ ನಮಗಿರೋ ಪ್ರೀತಿ ಎಂಥದ್ದು ಅಂದರೆ ಸೊಸೈಟಲ್ ಹೆಲ್ತ್ ಅಂತಾರೆ ಇದನ್ನ. ನೀವು ಯಾರು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರ್ತೀರಿ, ಯಾವುದೋ ಒಂದು ಹೆಣ್ಮಗು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರ್ತೀವಿ ಅಂತ ಇಟ್ಕೊಳ್ಳಿ, ಅವ್ರ ಅಪ್ಪ ಅಮ್ಮ ಬೀದಿಗೆ ಹೋಗ್ಬೇಡ ಕಣೆ, ಜನದ ಕಣ್ಣು ಒಳ್ಳೇದಲ್ಲ. ಹಂಗಂದ್ರೆ ಏನು? ಜನದ ಕಣ್ಣು ಒಳ್ಳೇದಲ್ಲ ಅಂದರೆ ನಮ್ಮ ಸಮಾಜ ಸರಿ ಇಲ್ಲ ಅಂತ.
ನಾವು ಮನೇಲಿ ಹೇಳ್ಕೊಡ್ತಾ ಇದ್ದೀವ ಮಕ್ಕಳಿಗೆ? ಜನ ನಾವು ಚೆನ್ನಾಗಿರೋದನ್ನ ಇಷ್ಟಪಡೋದಿಲ್ಲ ಅಂತ ಹೇಳ್ಕೊಡ್ತಿದ್ದೀವ? ನೀನು ಹೊಸ ಕಾರ್ ತಗೋ, ಹೊಸ ಬೈಕ್ ತಗೋ, ಅಪ್ಪ ಅಮ್ಮ ನೋಡು ಮೊದಲು ಎಲ್ಲ ಕಡೆ ಓಡಾಡಬೇಡ, ಜನದ ಕಣ್ಣು ಒಳ್ಳೇದಲ್ಲ, ವೆರಿ ಬ್ಯಾಡ್. ನಮ್ಮ ಸಮಾಜದ ಕಣ್ಣು ಒಳ್ಳೇದಲ್ಲ ಅಂತ ನಾವೇ ಮಕ್ಕಳಿಗೆ ಮನೇಲಿ ಟ್ರೈನಿಂಗ್ ಕೊಡ್ತಿದ್ದೀವಲ್ಲ, ಆ ಮಕ್ಕಳು ನಮ್ಮ ಸಮಾಜನ ಪ್ರೀತಿಸೋಕೆ ಹೆಂಗಾಗುತ್ತೆ? ಇವ್ರು ಯಾರೂ ಒಳ್ಳೆಯವರಲ್ಲ, ನಾವು ಚೆನ್ನಾಗಿದ್ರೆ ಇವ್ರಿಗೆ ಇಷ್ಟ ಆಗೋದಿಲ್ಲ ಅಂತ ಅನ್ಕೋತಾರೆ. ನಾವು ಒಂದು ಆರೋಗ್ಯಕರವಾದ ಸಮಾಜ. ನಾನು ಭಾಳ ಸಲ ಯೋಚನೆ ಮಾಡ್ತೀನಿ, ಯಾರೋ ಬೆಳಗ್ಗೆ ವಾಕ್ ಮಾಡ್ಕೊಂಡು ಹೋಗ್ತಿರ್ತಾರೆ, ಎದುರಿಗೆ ಬರ್ತಾರೆ, ನಮಸ್ಕಾರ, ಚೆನ್ನಾಗಿದ್ದೀರಾ, ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರೆ, ಅಮ್ಮ ಹೇಗಿದ್ದಾರೆ, ಮೊನ್ನೆ ಯಾಕೋ ಹುಷಾರಿಲ್ಲ ಅಂತಿದ್ರು, ಸರಿ ಹೋದ್ರಾ, ಮಕ್ಕಳೆಲ್ಲ ಚೆನ್ನಾಗಿದ್ದಾರಲ್ವಾ, ಮಗ ಏನು ಓದ್ತಾ ಇದ್ದಾನೆ, ಹಿಂಗೆ ಕೇಳಿಬಿಟ್ರೆ ನಿಮ್ಗೆ ಇಡೀ ದಿನ ಚೆನ್ನಾಗಿರುತ್ತೆ. ನಾವು ಹೆಂಗಿರ್ತೀವಿ ಅಂದರೆ, ಫೇಲಾಗಿರೋ ಮನೆ ಹುಡುಗನ ಹತ್ರ ಹೋಗ್ಬಿಟ್ಟು, ಇಲ್ವಾ ಮಗ, ಸುಮ್ಮನೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ, ನಮ್ಮ ಹುಡುಗಂದು 99%, ನಿಮ್ಮ ಹುಡುಗಂದು ಏನಾಯಿತು ಅಂತ ಕೇಳೋದು. ಅಂದರೆ ಇವ್ರ ಹುಡುಗಂದು 99% ಅಂತ ಹೇಳಕ್ಕೆ ಬಂದಿಲ್ಲ, ಅವ್ರು ಉರಿಸ್ಬಿಟ್ಟು ಹೋಗಕ್ಕೆ ಬಂದವ್ರೆ. ಆ ಒಳಗೆ ಕೂತಿರ್ತಾರಲ್ಲ, ಅವ್ನು ಕಂಡು ಆಕರ್ಸ್ ಹೋಗಿತಾರೋ. 99% ನಿನ್ನ ಯೋಗ್ಯತೆಗೆ, ನಿನ್ನ ಜನ್ಮಕ್ಕೆ ಏನು ಹುಟ್ಬಿಟ್ಟಿಯೋ ನಮ್ಮ ಮನೇಲಿ ಅಂತ ಶುರು ಮಾಡ್ತಾರೆ. ಅವ್ರು ಬರದೇ ಇರ್ಬೋದಾಗಿತ್ತಲ್ವಾ? ಅಪ್ಪ ಮಗನಿಗೆ ಹೇಳ್ದ, ಮಗನೇ ಈ ಸಲ 100ಕ್ಕೆ 100 ತಗೋ, ನೀನು ಮ್ಯಾಥಮೆಟಿಕ್ಸಲ್ಲಿ ಇಂಗ್ಲೀಷಲ್ಲಿ 100ಕ್ಕೆ 100 ತಗೋ, ನಿನ್ಗೊಂದು ಬೆನ್ಸ್ ಕಾರ್ ಕೊಡಿಸ್ಬಿಡ್ತೀನಿ ಅಂತ. ಆರ್ಡಿನರಿ ಫ್ಯಾಮಿಲಿ ಸರ್, ಆರ್ಡಿನರಿ ಫ್ಯಾಮಿಲಿ, ಲೋಯರ್ ಮಿಡಲ್ ಕ್ಲಾಸು, ಬೆನ್ಸ್ ಕಾರ್ ಕೊಡಿಸ್ತೀನಿ ಅಂತಾನೆ. ದೇವರಾಣೆ, ನಮ್ಮ ಮನೆ ದೇವರಾಣೆ, ನಮ್ಮ ಅಪ್ಪನಾಣೆ, ನಿನ್ಗೊಂದು ಬೆನ್ಸ್ ಕಾರ್ ಕೊಡಿಸ್ತೀನಿ, ಮ್ಯಾಥಮೆಟಿಕ್ಸಲ್ಲಿ 100ಕ್ಕೆ 100 ತಗೋ, ಇಂಗ್ಲೀಷಲ್ಲಿ 100ಕ್ಕೆ 100 ತಗೋ. ಅವ್ನು ಹೆಂಡ್ತಿ ಹೇಳ್ತಾಳೆ, ಏನು ಮಾತಾಡ್ತಾ ಇದ್ದೀರಿ, ಬೆನ್ಸ್ ಕಾರ್ಗೆ ಎಷ್ಟಾಗತ್ತೆ ಗೊತ್ತಾ, 1.25 ಕೋಟಿ. ನಿಮ್ಮ ಯೋಗ್ಯತೆಗೆ ಬೆನ್ಸ್ ಕಾರ್ ತೆಗೆದು ಕೊಡ್ತೀರಾ, ನೀವು ಇನ್ನೂ ಒಂದು ಮೋಟ್ರ್ ಬೈಕ್ ತಗೊಳಕ್ಕಾಗಿಲ್ಲ, ಮಗನಿಗೆ ಬೆನ್ಸ್ ಕಾರ್ ತಗೊಡ್ತೀನಿ ಅಂತಿರಲ್ಲ, ನಿಮ್ಮ ಯೋಗ್ತಿ ನನಗೆ ಗೊತ್ತಿಲ್ವಾ ಅಲ್ಲೋ ಹೆಂಡ್ತಿ. ಅವ್ರ ಅಪ್ಪ ಹೇಳ್ದ, ನನ್ನ ಮಗನ ಯೋಗ್ತಿ ನನಗೆ ಗೊತ್ತಿಲ್ವಾ, ಅವನು ಈ ಜನ್ಮದಲ್ಲಿ 100ಕ್ಕೆ 100 ತಗೊಳ್ಳೋಣ ಅಂತ ನನಗೆ ಗೊತ್ತಿಲ್ವಾ, ನಾನೇನು ಕಾಣದೆ ಹೇಳೋದು ನಾನು 100ಕ್ಕೆ 100 ತಗೋ ಅಂತ. ನಮಗೂ ಗೊತ್ತಿರ್ತವೆ. ಬಂಧುಗಳೇ, ಜಗತ್ತು ಭಾಳ ಸುಂದರವಾಗಿದೆ, ಆನಂದಮಯ ಈ ಜಗ ಹೃದಯ, ಏತಕ್ಕೆ ಭಯ ಮಾಡೋ, ಸೂರ್ಯೋದಯ ಚಂದ್ರೋದಯ ದೇವರ್ದಯ ಕಾಣು, ಬಿಸಿಲಿದು ಬರೀ ಬಿಸಿಲಲ್ಲವೋ ಸೂರ್ಯನ ಕೃಪೆ ಕಾಣು, ಸೂರ್ಯನು ಬರೀ ರವಿಯಲ್ಲವೋ ಆ ಭ್ರಾಂತಿಯ ಮಾಡು. ಶಿವರಾತ್ರಿ ದಿವಸ ಶಿವನ ಆರಾಧನೆ ಮಾಡ್ತೀವಿ. ಶಿವ ಎಂಥ ಅದ್ಭುತವಾದ ದೇವರು ಅಂದರೆ, ನಮ್ಮಲ್ಲಿ ಬೋಳೆ ಶಂಕರ ಅಂತ ಗೊತ್ತಲ್ವ ನಿಮಗೆ? ಬೋಳೆ ಶಂಕರ ಅಂದರೆ ಏನು ಗೊತ್ತಾ? ಶಿವ ದಡ್ಡ ಅಂತ, ಮುಗ್ಧ, ಭಾಳ ಇನ್ನೋಸೆಂಟ್ ಅವನು. ನೀವು ನಿಜವಾಗಿ ಭಕ್ತಿ ಮಾಡ್ತಿದ್ದೀರೋ ಇಲ್ಲವ ಗೊತ್ತಾಗೋದೇ ಇಲ್ವಂತೆ ಶಿವನಿಗೆ. ನೀವು ಸುಮ್ಮನೆ ಬೇಕಂತ ಪೂಜೆ ಮಾಡೋರಂಗೆ ಕಂಡ್ರೆ ನಿಮ್ಮ ಆಂತರ್ಯದಲ್ಲಿ ಭಕ್ತಿ ಇದೆಯಾ ಅಲ್ವ ಅಂತ ಶಿವ ಪರೀಕ್ಷೆ ಮಾಡೋದೇ ಇಲ್ವಂತೆ. ನಿಮಗೆ ಕೊಡಬೇಕಾದ ವರ ಕೊಟ್ಬಿಡ್ತಾನಂತೆ. ಎಂಥ ಅದ್ಭುತವಾದ ದೇವರು ಸೃಷ್ಟಿ ಮಾಡ್ಕೊಂಡಿದ್ದೀವಲ್ವ ನಾವು. ಪುತಿ ನರಸಿಂಹಾಚಾರ್ಯಗೊಂದ್ಸಲ ಕೇಳಿದರು, ನಿಮಗೆ ಸೃಷ್ಟಿಯಲ್ಲಿ ಎಲ್ಲ ಕಡೆ ದೇವರು ಕಾಣಿಸ್ತಾನಪ್ಪ, ಆಕಾಶ ನೋಡಿದ್ರೆ ಕೃಷ್ಣ ಕಾಣಿಸ್ತಾನೆ, ಆಕಾಶದ ನೀಲಿ ನೋಡಿದ್ರೆ ಕೃಷ್ಣನ ಮೈ ಬಣ್ಣ ಅಂತಾರೆ, ಯಾವುದೋ ಗಾಳಿ ಬೀಸಿದ್ರೆ ಕೃಷ್ಣನ ಸೆರಗಿಸ್ ಹೋಗ್ತು ನನಗೆ ಅಂತಾರೆ ಪುತಿ ನರಸಿಂಹಾಚಾರ್ಯ. ಅಲ್ಲೆಲ್ಲೋ ಕಲಕಲ ದನಿ ಕೇಳಿದ್ರೆ ಕೊಳಲನಾದ ಕೇಳಿಸ್ತು ಕೃಷ್ಣಂದು, ಎಲ್ಲ ಕಡೆ ಕೃಷ್ಣ ಕಾಣಿಸ್ತಾನೆ ಅಂತಾರೆ ಪುತಿ ನರಸಿಂಹಾಚಾರ್ಯ. ಅವಾಗ ಯಾರೋ ಕೇಳ್ತಾರೆ, ಎಲ್ಲ ಕಡೆ ಕೃಷ್ಣ ಕಾಣಿಸ್ತಾನೆ ಅಂತಿರಲ್ಲ, ಎಲ್ಲ ಕಡೆ ಕೃಷ್ಣ ಕಾಣಿಸಿದ ಮೇಲೆ ದೇವಸ್ಥಾನ ಯಾಕೆ ಬೇಕು ನಿಮಗೆ, ದೇವಸ್ಥಾನ ಯಾಕೆ ಬೇಕು ಅಂತಾರೆ. ಪುತಿ ನರಸಿಂಹಾಚಾರ್ಯ ಎಷ್ಟು ಒಳ್ಳೆ ಉತ್ತರ ಹೇಳ್ತಾರೆ ಅಂದರೆ, ದೇವಸ್ಥಾನ ಯಾಕೆ ಬೇಕು ಅಂದರೆ, ಹೊರಗೆಲ್ಲ ಕೃಷ್ಣ ಕಾಣಿಸ್ತಾ ಇದ್ರೆ ದೇವಸ್ಥಾನದಲ್ಲೂ ಕಾಣಿಸಲ್ಲಪ್ಪ ಅವನು. ಯಾಕೆ ಬೇಕು ಅಂದರೆ, ಈ ಎಲ್ಲ ಕಡೆ ನಾನು 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 ಅಂತ ತಲೆ ಎತ್ತಿ ಎದೆ ಎತ್ತಿ ಮೆರಿತಾರಲ್ಲ ಮನುಷ್ಯ, ಅವನು ತಲೆ ತಗ್ಸೋಕೊಂದು ಜಾಗ ಬೇಡವೇನಯ್ಯ. ದೇವಸ್ಥಾನದಲ್ಲಿ ತಾನೇ ಹಿಂಗೆ ಹೋಗೋದು ಅವನು. ಮನುಷ್ಯನಿಗೆ ಅಹಂಕಾರ ತುಂಬ ಜಾಸ್ತಿ ಆಗಿಬಿಡುತ್ತೆ. ಸಣ್ಣ ಸಣ್ಣ ವಿಷಯಕ್ಕೆ ಒಂದಿಷ್ಟು ದುಡ್ಡು, ಒಂದಿಷ್ಟು ವಿದ್ಯೆ, ಒಂದಿಷ್ಟು ಆಸ್ತಿ ಸಂಪತ್ತು ಏನು ಬಂದರೂ ಮನುಷ್ಯನಿಗೆ ನಾನೇ ಅಂತಾನೆ. ಅದಕ್ಕೆ ತಲೆ ತಗ್ಸೋಕೊಂದು ಜಾಗ ಬೇಕು ಅಂತ. ಒಂದು ದೇವರನ್ನು ಸೃಷ್ಟಿ ಮಾಡ್ಕೋಬೇಕು. ಪುತಿನ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ದೇವ್ರು ಇದಾನೋ ಇಲ್ವೋ ನಮಗೆ ಗೊತ್ತಿಲ್ಲಪ್ಪ, ಆದರೆ ನಾವೊಂದು ಸೃಷ್ಟಿ ಮಾಡ್ಕೋಬೇಕು, ನಮಗೆ ಬೇಕಾದ ದೇವ್ರನ್ನ ಸೃಷ್ಟಿ ಮಾಡ್ಕೋಬೇಕು. ಆದ್ದರಿಂದ ಹೆಂಗೂ ಮಾಡ್ಕೋತೀವಿ, ಒಬ್ಬ ಒಳ್ಳೆ ದೇವ್ರನ್ನ ಸೃಷ್ಟಿ ಮಾಡ್ಕೊಳ್ಳೋಣ. ದೇವರು ನಮ್ಮಂಗೆ ಆಗೋದು ಯಾಕೆ? 3 ಕೊಟ್ಟರೆ ಅತ್ತೆ ಕಡೆ, 6 ಕೊಟ್ಟರೆ ಸೊಸೆ ಕಡೆ ಅಂತಿರ್ತಾರಲ್ಲ, ಹಂಗಾಗೋದು ಯಾಕೆ ದೇವರು? ದೇವರನ್ನು ಸರ್ವಂತರ್ಯಾಮಿ, ಸರ್ವವ್ಯಾಪಿ, ಭಾಳ ಉದಾರಿ, ಅವನೆಲ್ಲವನ್ನೂ ಕ್ಷಮಿಸ್ಬಿಡ್ತಾನೆ. ನಾವೇನೇ ತಪ್ಪು ಮಾಡಲಿ ಕ್ಷಮಿಸ್ತಾನೆ.
ಭಾಳ ಸುಂದರ, ತುಂಬ ಚೆಲುವಂತ ಚೆನ್ನೀಗ ಅಂಥ ಒಬ್ಬ ದೇವರನ್ನು ಸೃಷ್ಟಿ ಮಾಡ್ಕೋಬೇಕಲ್ವ. ಅದಕ್ಕೆ ನಾವೆಲ್ಲ ಕತೆ ಕಟ್ಕೊಂಡ್ವಿ. ನಾನು ಇವತ್ತೆಲ್ಲ ಓದ್ತಾ ಇದ್ದೆ, ಈ ವಿಶ್ವದ ಮೊಟ್ಟ ಮೊದಲನೇ ಲವ್ ಮ್ಯಾರೇಜು ಶಿವನಲ್ಲಂತೆ ಅಲ್ವಾ. ಪಾರ್ವತಿಯನ್ನು ಮದುವೆ ಆಗಿದ್ದೆ ಮೊದಲನೇ ಲವ್ ಮ್ಯಾರೇಜ್ ಅಂತೆ. ಆಮೇಲೆ ಎಲ್ಲರೂ ಬಂದವರು. ಒಂದು ಅದ್ಭುತವಾದ ದೇವರ ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಅವನು ನೀವು ಒಳ್ಳೆಯವರ ಕೆಟ್ಟವರ ಅಂತ ನೋಡದೆ ನಿಮಗೆ ಕೊಡಬೇಕಾದದ್ದನ್ನು ಕೊಡ್ತಾನೆ ಅಂತ. ನಾನು ಮುಗಿಸ್ತೀರಿ. ಈಗ ನೆನಪಾಗ್ತಾ ಇದೆ, ಹರಿಹರ ಅನ್ನೋ ಒಬ್ಬ ಕವಿ ತನ್ನ ಭಕ್ತ ಕುಂಬರ ಗುಂಡಯ್ಯ ಮಡಕೆ ತಟ್ತಾ ಕುಣಿತಾ ಇದ್ದರೆ ಅವನು ಅವನ ಜೊತೆಲಿ ಕುಣಿದಂತೆ. ಅವನು ಎಷ್ಟು ಚೆನ್ನಾಗಿ ಕುಣಿದ ಅನ್ನೋದನ್ನು ಹರಿಹರ ಕನ್ನಡದಲ್ಲಿ ಬರೀತಾನೆ. ಕೇಳಬೇಕದನ್ನು. ಸುಮ್ಮನೆ ನೀವು ಕೇಳಿದ್ರೆ ಸಾಕು, ಯಾರೋ ಕುಣಿತಾ ಇದ್ದಾರೆ ಇಲ್ಲಿ ಅಂತ ಅನಿಸ್ಬಿಡುತ್ತೆ. ಅದರ ಲಯವೇ ಹಂಗಿದೆ. ಶಿವ ಹೆಂಗೆ ಕುಣಿದ ಅಂತ. ಆಡುವ ಗುಂಡಯ್ಯನ ಹೊಸ ನೃತ್ಯಂ, ನೋಡುವ ಶಿವನ ಮುಟ್ಟಿತು ಸತ್ಯಂ. ದಿನನಿತ್ಯ ಅವನು ಮಡಕೆ ತಟ್ಟಿಸಿದ ಕುಂಬಾರ ಗುಂಡಯ್ಯ ಕುಣಿತಾ ಇದ್ದ. ಶಿವನಿಗೆ ಗೊತ್ತಾಗೋಯ್ತು, ನಾನು ನನ್ನ ಭಕ್ತನ ಜೊತೆ ಕುಣಿಬೇಕು ಅಂತ ಅಂದ್ಕೊಂಡ. ಒಳಗಾಡಿದನೇನು ತುಮ್ ದಿನವೇನು ತುಮ್, ಇಳೆಯರಿಯಲ್ಲಿ ಹೊರಗಾಡುವೆನೇನು ತುಮ್. ಒಳಗೆ ಕುಣಿದು ಸಾಕಾಗ್ತು. ಈಗ ಪ್ರಪಂಚಕ್ಕೆ ಗೊತ್ತಾಗಲಿ, ಹೊರಗೆ ಕುಣಿತೀನಿ ಅಂತ ಹೊರಗೆ ಬಂದ. ಹೆಂಗೆ ಕುಣಿದ? ದಶಭುಜ ಮಂ ದಿಕ್ ತಟಕಂ ಪಸರಿಸಿ ಎಸೆವ ಕರಂಗಳ ನೆತ್ತಲ್ ನೇಮಿಸಿ ಒಂದು ಪದಂಪ ತಾಳವನೊತ್ತಲ್ ಒಂದು ಪದಂ ಬ್ರಹ್ಮಾಂಡವನೆತ್ತಲ್. ಜಡೆಗಳು ವೆಂಬಳಿ ವಿಡಿದಾಡುತ್ತೆರೆ ಮುಡಿಯೊಳು ಸುರನದಿ ತುಳ್ಕಾಡುತ್ತೆರೆ ಕಡುಚಲ್ ಒಳಕಂ ಕುಣಿದಾಡುತ್ತೆರೆ ಮಿಸುಗುವ ಢಮರುಗ ಢಂಡನ್ ಢಣನೆದೆ ತಿಸೊಳದೆ ಹರಿಯುವ ತಾರಂ ತಿರನೆ ತಿರುಗುತ್ತಿರೆ ಹೈಗಳು ಎಡೆಯತ್ತಲ್ ಕರಿಯ ತೋಲ್ ನಭಮಂ ಜೋಹರಿಸಲ್ ಸರಸಿಜ ಭವನ ಶಿರಂಬು ಬಿಡುತ್ತಿರೆ ಸುರರ ಶಿರೋಮಾಲೆಗಳು ಉಲಿಯುತ್ತಿರೆ ಪೊಂಗೆಜ್ಜೆಗಳ ರವಂ ಗುಲುಗುಲು ಗುಲುಕಿರೆ ತೊಂಗಲ ಗಂಟೆ ಡಣಂ ಡಣ ಡಣನೆಲ್ಲ ಆಡಿದನ ಆಹಾ ಶಂಕರ ಆಡಿದನ ಗುಂಡನ ಮುಂದೀಶ್ವರ. ಭಕ್ತನ ಜೊತೆ ಶಿವ ಕುಣಿದು ಬಿಡ್ತಾನಂತೆ. ಬಂಧುಗಳೇ, ಹಾಸ್ಯಕ್ಕಿಂತ ಹೆಚ್ಚಾಗಿ ಭಾಷಣ ಯಾಕೆ ಮಾಡಿದೆ ಅಂದರೆ ನಮಗೆ ರಿಟೈರ್ ಆಗಿಬಿಟ್ಟದೆ. ಕ್ಲಾಸ್ ಇಲ್ಲ, ಸ್ಟೂಡೆಂಟ್ಸ್ ಇಲ್ಲ, ಎಲ್ಲೆಲ್ಲಿ ಯಾರ್ಯಾರು ಸಿಗ್ತಾರೆ ಅವ್ರಿಗೆ ಶುರು ಹಚ್ಕೊಳ್ಳೋದು ನಾವು. ನಿಮ್ಗೆ ಗೊತ್ತಿಲ್ಲ ನಾನು ಯಾವ ಸ್ಥಿತಿಲಿದ್ದೀನಿ ಅಂದರೆ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನಲ್ಲೂ ಪಾಠ ಮಾಡೋಕ್ಕೆ ಹೋಗ್ಬಿಡ್ತೀನಿ. ಭಾಳ ಜನ ಹಿಡ್ಕೊಂಬಂದವ್ರೆ, ಇಲ್ಲೆಲ್ಲ ಪಾಠ ಮಾಡಬಾರ್ದು, ಬನ್ನಿ ಏನೋ ತಿಳ್ಕೊಬಿಡ್ತಾರೆ ಜನ ಅಂತ. ಅದರೊಂದು ರೋಚಕವಾದ ಅನುಭವ. ಆಮೇಲೆ ಈ ಮನುಷ್ಯನಿಗೆ ಏನಾದರೂ ಅನ್ನಿಸಿದ್ರೆ ಅದನ್ನು ಹೇಳದೇ ಇರೋಕ್ಕಾಗಲ್ಲ. ನೋಡಿ, ನೀವು ದಾರಿಲಿ ಒಂದು ಹಾವು ನೋಡ್ಬಿಟ್ಟು ಬನ್ನಿ, ಯಾರಿಗೂ ಹೇಳ್ದೇ ಇರಿ ನೋಡೋಣ, ಸಾಧ್ಯನೇ ಇಲ್ಲ. ಒಂದು ದೊಡ್ಡ ಹಾವು ನೋಡ್ಬಿಟ್ಟು ಬಂದ್ರಿ, ನೋಡ್ದೆ ಅಂತ ಶುರು ಮಾಡ್ತಾನೆ ಯಾರಿಗೋ. ಆಮೇಲೆ ಹಾವಿನ ಸೈಜ್ ದೊಡ್ಡದು ಮಾಡಿಬಿಡ್ತಾನೆ. ಇಷ್ಟು ದಪ್ಪ ಇದ್ದರೆ ಇಷ್ಟು ದಪ್ಪ ಹಾವು ಅಂತಾನೆ. ಯಾಕೆಂದರೆ ಇವನು ಗಾಬರಿ ಇದೆಯಲ್ಲ, ಅದನ್ನು ಇನ್ನೊಬ್ರಿಗೆ ಹೇಳ್ಬೇಕು. ದಾರಿಲಿ ಯಾವುದೊಂದು ಆಕ್ಸಿಡೆಂಟ್ ನೋಡ್ಬಿಟ್ಟು ಬರ್ತೀರಿ, ಯಾರಿಗೂ ಹೇಳ್ದೇ ಇರಿ ನೋಡೋಣ. ತುಂಬ ಸಂತೋಷ ಆಗುತ್ತೆ, ಯಾರಿಗೂ ಹೇಳ್ದೇ ಇರಿ ನೋಡೋಣ. ಅವನು ಯಾರೋ ಕಾಲೇಜ್ ಓದೋ ಹುಡುಗನಿಗೆ ಒಂದು ಹುಡುಗಿ ಕಿಸಕ್ಕಂತ ನಕ್ಬಿಡ್ತಾಳೆ, ಅವ್ನು ನೋಡಿ, ಯಾರಿಗೂ ಹೇಳ್ದೇ ಇರಲಿ ಅವ್ನು ನೋಡೋಣ. ಅಯ್ಯೋ ಇವತ್ತೇನಾಯಿತು ಅಂದರೆ ಅಂತ ಸಾಯ್ತಿರ್ತಾನೆ ನೋಡಿ, ಹುಡುಕ್ತಾ ಇರ್ತಾನೆ ಯಾರಿಗಾದ್ರೂ ಹೇಳಬೇಕು ಅಂತ. ಸಂತೋಷ ಆದರೆ ಯಾರಿಗಾದ್ರೂ ಹೇಳ್ಬಿಡ್ಬೇಕು, ಶಾಕ್ ಆದರೆ ಯಾರಿಗಾದ್ರೂ ಹೇಳ್ತೀವಿ. ನಮ್ಮ ಭಾವನೆ ಉತ್ಕರ್ಷವಾದರೆ, ತುಂಬ ಕೋಪ ಬಂದರೆ ಯಾರ ಮೇಲಾದರೂ ರೇಗ್ಕೋತೀವಿ. ಭಾವಗಳು ಅತ್ಯಂತ ತೀವ್ರವಾಗಿದ್ದರೆ, ಉತ್ಕಟವಾಗಿದ್ದರೆ ನಾವು ಯಾರಿಗಾದ್ರೂ ಹೇಳಲೇಬೇಕು. ಅದರಿಂದ ನನಗೂ ಇದೆಲ್ಲ ಹೇಳಬೇಕು ಅಂತ ಅನಿಸ್ತು. ನಿಜವಾಗ್ಲೂ ನಾನು ಏನೇನೋ ಜೋಕ್ ಹೇಳೋಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ದೆ, ಏನಾದ್ರು ಹಾಸ್ಯ ಮಾಡೋಣ ಅಂತ ಅನ್ಕೊತಿದ್ದೆ. ಆದರೆ ಅಮಿತ್ ನಾಡಿಗೆ ದಾರಿ ತಪ್ಪಿಸ್ಬಿಟ್ರು ನಮ್ಮನ್ನ, ಇವರೆಲ್ಲ ದಾರಿ ತಪ್ಪಿಸಿದ್ರು. ನಾನು ಬೇರೆ ಹೇಳಬೇಕು ಅಂತ ಅನ್ನಿಸ್ತು. ಯಾಕೆಂದರೆ ಪ್ರಾಣೇಶ್ ಇದ್ದಾರೆ, ಮಹಾಮನಿ ಇದ್ದಾರೆ, ಕೊಟ್ರೇಶ್ ಇದ್ದಾರೆ, ನರಸಿಂಹ ಜೋಶಿ ಇದ್ದಾರೆ. ನಗಿಸೋದಕ್ಕೆ ಬೇಕಾದಷ್ಟು ಸಾಮಗ್ರಿ ಇದೆ ಅವ್ರ ಹತ್ರ. ಆಶ್ಚರ್ಯ ಅಲ್ವಾ? ನಾವು ಪ್ರಾಣೇಶ್ ನಾವೆಲ್ಲ ಈ ಹಾಸ್ಯದ ಆಂದೋಲನ ಶುರು ಮಾಡಿದಾಗ ಒಂದು 25 ವರ್ಷ ಹಿಂದೆ ನಮ್ಮದು ಒಂದು 10 ವರ್ಷ ನಡೀಬೋದೇನೋ ಅಂತ ಅಂದ್ಕೊಂಡಿದ್ವಿ. ಎಲ್ಲ ಟ್ರೆಂಡ್ಗಳು ಇರ್ತಾವಲ್ಲಪ್ಪ, ಒಂದು ಟ್ರೆಂಡ್ ಒಂದು 10 ವರ್ಷ ಅಂತ ಇರ್ತಲ್ಲ, ಒಂದು 10 ವರ್ಷ ನಡೀಬೋದು, ಹೆಚ್ಚಂದ್ರೆ 15 ವರ್ಷ ನಾವು ರೆಲೆವೆಂಟ್ ಆಗಿರ್ಬೋದು ಅಂತ. ಆಶ್ಚರ್ಯ, ನಮಗೆ 25 ವರ್ಷ ನಡ್ಕೊಂಬಂದ್ಬಿಟ್ವಿ ನಾವು. ಒಂದಕ್ಷರ ಉತ್ಪ್ರೇಕ್ಷೆ ಇಲ್ಲದೆ ಹೇಳ್ತೀನಿ, ನಾವು ಬಹಳ ಪ್ರತಿಭಾವಂತರು ಅಂತಲ್ಲ, ನಾವು ಭಾಳ ಅದ್ಭುತವಾಗಿ ಮಾತಾಡ್ತೀವಿ. ಪ್ರಾಣೇಶ್ ಭಾಳ ಚೆನ್ನಾಗಿ ಮಾತಾಡ್ತಾರೆ, ಮಾಮನಿ ಅದ್ಭುತವಾಗಿ ಮಾತಾಡ್ತಾರೆ, ನಾನು ಹೊಡೆದೆತ್ತಾಗ್ತೀನಿ, ಇವೆಲ್ಲ ಏನೂ ಅಲ್ಲ. ಜನಗಳ ಮನಸ್ಸು ದೊಡ್ಡದು, ನಮ್ಮನ್ನು ದೊಡ್ಡವ್ರು ಮಾಡಿಬಿಟ್ರು ಅವರು. ನಮ್ಮನ್ನು ಭಾಳ ಒಳ್ಳೆ ಕಲಾವಿದರು. ನೀವು ಚಪ್ಪಾಳೆ ಹೊಡಿತಿದ್ದಾಗೆಲ್ಲ ನಾವು ಇನ್ನೊಂದು ಸಲ ಹುಟ್ಟುಬಿಡ್ತೀವಿ ನೋಡಿ. ಒಂದೊಂದು ಸಲ ಚಪ್ಪಾಳೆ ಹೊಡೆದ್ರು ಇನ್ನೊಂದು ಸಲ ಹುಟ್ಬಿಡ್ತೀವಿ. ಬೇಂದ್ರೆ ಅದಕ್ಕೆ ಹೇಳ್ತಾರೆ, ಉಸಿರಿಗೆ ಒಮ್ಮೆ ಜನನ ಮರಣ. ಪ್ರತಿ ಕಲಾವಿದ ಒಂದೊಂದು ಚಪ್ಪಾಳೆಯಲ್ಲಿ ಹುಟ್ಟುತ್ತಾನೆ, ಒಂದೊಂದು ಸಲನೂ ಹುಟ್ಟುತ್ತಾನೆ. ಈ ಪ್ರಾಣೇಶ್ ಮಹಾನ್ ಭಾಷಣಕಾರ ಅಲ್ವಾ? 4 ಸಭೆಯಲ್ಲಿ ಕೂರಿಸ್ಬಿಡಿ, ಒಬ್ಬನು ಚಪ್ಪಾಳೆ ಹೊಡಿಯೋದು ಬೇಡ, ಯಾರೂ ನಗೋದು ಬೇಡ. ಪ್ರಾಣೇಶ್ ಮುಂದಿನ ವಾರ ಎಲ್ಗೂ ಹೋಗಲ್ಲ, ಮನೇಲಿ ಕೂತ್ಬಿಡ್ತಾರೆ.
ಎಲ್ಲಿಗೂ ಹೋಗಲ್ಲ. ಅಂದರೆ ಕಲಾವಿದ ಒಬ್ಬ ನಿಲ್ಲೋದೇ ನಿಮ್ಮ ಮಂದಹಾಸದಲ್ಲಿ, ನಿಮ್ಮ ನಗುವಿನಲ್ಲಿ, ನಿಮ್ಮ ಚಪ್ಪಾಳೆಯಲ್ಲಿ, ನಿಮ್ಮ ಖುಷಿಯಲ್ಲಿ. ಹಾಗೆ ಸಂತೋಷ ಪಡುವ ಮನಸ್ಸು ಕನ್ನಡಿಗರಿಗಿದೆ ಅಂತಾನೆ ನಾವು ಇಲ್ಲಿ ತನಕ ನಿಂತಿದ್ದೀವಿ. ಸುಪ್ರಭಾತ ಹಾಡ್ಬೇಕಾ? ಹಾಡ್ಬಿಡ್ತೀನಿ. ನಾನೇ ಆಡೋಣ ಅಂತಿದ್ದೆ, ಯಾರು ಕೇಳಲಿ ಅಂತ ಸುಮ್ಮನಿದ್ದೆ. ಈ ನಾವೇ ಆಡ್ಬಿಟ್ರೆ ಲೆವೆಲ್ ಕಮ್ಮಿ ಆಗ್ಬಿಡ್ತದೆ. ಇನ್ನು ಕೆಲವರು ಇರ್ತಾರೆ, ಅವ್ರ ಕಡೆಯವ್ರನ್ನೇ ಒಬ್ರನ್ನ ಕೂರಿಸಿರ್ತಾರಲ್ಲ, ಎಲ್ಲ ಮುಗಿಸುವಾಗ ಅವನು ಸುಪ್ರಭಾತ ಹಾಡಿ ಅನ್ಬೇಕು. ಆವಾಗ ನೀವು ನನ್ನ ಬೈಕೊಳ್ಳೋದಿಲ್ಲ, ನೀವು ಪ್ರಾಣೇಶ್ ಮಾತು ಕೇಳಬೇಕು ಅಂತ ಇರ್ತೀರಿ. ಅಯ್ಯೋ ನಾವು ಪ್ರಾಣೇಶ್ ಮಾತು ಕೇಳೋಣ ಅಂತಂದ್ರೆ ಇವರೇ ಗಂಟೆ ಹೊಡಿತಾ ಕೂತವ್ರಪ್ಪ ಅಂತ ಅನ್ಕೊತಿರ್ತಾರಲ್ಲ. ಆವಾಗ ಆ ಸುಪ್ರಭಾತ ಹಾಡಿ ಅಂತಾರಲ್ಲ, ಅವ್ರ ಕಡೆ ತಿರ್ಕೊಂಡು ನೋಡ್ತಾರೆ ಜನ. ಬಂದವನು ಸುಮ್ಮನೆ ಕೂತ್ಕೊಂಡು ಎದ್ದಾಗಕ್ಕಾಗಲ್ವಾ ಅನ್ನೋ ಥರ ನೋಡ್ತಾರೆ. ಅದಕ್ಕೆ ಯಾರಾದ್ರು ಬೈಯೋದಿದ್ರೆ ಅವ್ರನ್ನ ಬೈಕೊಳ್ಳಿ, ನಾನು ಆಡಬೇಕು ಅಂತಿರಲಿಲ್ಲ. ಸುಪ್ರಭಾತ ಕುಡುಕನಿಗೆ ಸುಪ್ರಭಾತ ಹಾಡಿದ್ರೆ ಹೆಂಗಿರುತ್ತೆ ಅಂತ. ಎಷ್ಟೋ ಮನೆಗಳಲ್ಲಿ ಸುಪ್ರಭಾತ ಶುರುವಾಗಿರ್ತವೆ. ದಡಿಯ ದಾಂಡ್ಗ ಇನ್ನೂ ಮಲಗಿದೆಯಾ, ಹೇಳೋರಿಲ್ಲ ಕೇಳೋರಿಲ್ಲ, ರಾತ್ರಿ ಅದು ಎಷ್ಟೊತ್ತಿಗೆ ಬರ್ತಿರೋ, ಏನು ಕುಡ್ಕೊಂಡು ಬರ್ತಿರೋ, ಅಲ್ಲ ನಿಮ್ಮ ಅಪ್ಪ ಸರಿಯಾಗಿದ್ರೆ ನೀನು ಸರಿ ಇರ್ತಿದ್ದೆ, ನಿಮ್ಮ ಅಪ್ಪನೇ ಸರಿ ಇಲ್ಲ, ನೀನೆಲ್ಲಿ ಸರಿ ಇರ್ತೀಯ, ಸಾಕಾಗಿ ಹೋಗ್ಬಿಟ್ಟಿದೆ ಈ ಜನ್ಮ. ಆವಾಗಲೇ ನಮ್ಮ ಅಮ್ಮನಿಗೆ ಯಾರೋ ಹೇಳಿದ್ರಂತೆ ಈ ಮನೆಗೆ ಹೆಣ್ಣು ಕೊಡಬೇಡಿ ಅಂತ. ನಮ್ಮ ಅಪ್ಪನಿಗೆ ಯಾರೋ ತಲೆ ಕೆಡಿಸ್ಬಿಟ್ಟು ತಂದು ಈ ಮನೆಗೆ ಸಿಕ್ಕಾಕ್ಬಿಟ್ರು. ಒಂದಿನ ವಾರ ನೆಮ್ಮದಿಯಾಗಿ ಅನ್ನ ಉಣ್ಣಲಿಲ್ಲ, ನೀರು ಕುಡಿಲಿಲ್ಲ, ನಿದ್ದೆ ಮಾಡಲಿಲ್ಲ. ಯಾವ ಜನ್ಮ ಇದು, ಪಾಪಿ ಜನ್ಮ, ಹಿಂಗೆಲ್ಲ ಶುರು ಮಾಡ್ಕೊಂಡಿರ್ತಾರೆ. ಅವರು ಸುಪ್ರಭಾತ ಹಾಡಿದ್ರೆ ಹೆಂಗಿರುತ್ತೆ ಅಂತ. ಸುಬ್ಬಲಕ್ಷ್ಮಿ ಹಾಡಿರೋ ಸುಪ್ರಭಾತ ಅದ್ಭುತವಾಗಿದೆ. ಕಮಲಾಕು ಚಚೂಚು ಕಕುಂಕುಮತೋ ನಿಯತಾರು ನಿತಾತುಲ ನೀಲತನು ಕಮಲಾಯ ತಲೋಚನ ಲೋಕಪತೆ ವಿಜಯೀಭವ ವೆಂಕಟ ಶೈಲಪತೆ ಅಂತಿದೆ. ಆ ದಾಟಿಯಲ್ಲಿ ಒಬ್ಬ ಕುಡುಕನಿಗೆ ಸುಪ್ರಭಾತ ಹಾಡಿದ್ರೆ ಹೆಂಗಿರುತ್ತೆ. ಇದಕ್ಕಿಷ್ಟು ಚಪ್ಪಾಳೆ ಹೊಡಿತೀರಿದ್ರೆ ಮೊದಲೇ ಇದು ಆಡ್ಬಿಟ್ಟು ಇಳಿದೋಗ್ಬಿಡ್ತಿದ್ದೆ ನಾನು. ಥ್ಯಾಂಕ್ ಯು, ನಮಸ್ಕಾರ ಎಲ್ಲರಿಗೂ.